ಕಲ್ಪನಾ, ಕಲ್ಪನಾ ಎಲ್ಲಿದ್ದೀಯಾ? ಅರೆ ಎಲ್ಲಿ ಹೋದೆ ನೀನು? ಕೌಶಿಕ್ ಉತ್ಸಾಹದಿಂದ ಹೆಂಡತಿಯನ್ನು ಕೂಗುತ್ತಾ ಮನೆಯೊಳಗೆ ಬಂದನು. ಒಳಗಿನಿಂದ ಸ್ವಲ್ಪ ಸಿಡುಕಿನಿಂದ ಕೂಡಿದ ಪ್ರೀತಿ ತುಂಬಿದ ಶಬ್ದ ಬಂದಿತ್ತು. ಬಂದೆ, ಸ್ವಲ್ಪ ತಡೆದುಕೊಳ್ಳಿ, ಬರುತ್ತಲೇ ಕೂಗಿಕೊಳ್ಳುತ್ತೀರಿ. ಇದೇನಿದು ಇಷ್ಟು ಬೇಗ ಫ್ಯಾಕ್ಟ್ರಿಯಿಂದ ಬಂದಿರುವುದು? ಕೌಶಿಕ್ ನಕ್ಕನು. ಅವನ ಕಣ್ಣುಗಳಲ್ಲಿ ಚೇಷ್ಟೆ ಇತ್ತು. ಅವನು ಚಿಟಿಕೆ ಹೊಡೆದು ಹೇಳಿದನು, ಅಯ್ಯೋ ನನ್ನ ಉಸಿರೇ, ನಿನ್ನನ್ನು ನೋಡುತ್ತಲೇ ನನ್ನ ಉಸಿರು ಹೋಗುತ್ತದೆ. ನನ್ನ ಅದೃಷ್ಟವಂತೆ. ಕಲ್ಪನಾ ಕಣ್ಣು ಅರಳಿಸಿ ವ್ಯಂಗ್ಯವಾಗಿ ಹೇಳಿದಳು. ಮತ್ತೆ ಅದೇ ಡೈಲಾಗ್. ಇದನ್ನು ಕೇಳುತ್ತಾ ಕೇಳುತ್ತಾ 15 ವರ್ಷಗಳೇ ಕಳೆದು ಹೋದವು. ನನಗೆ ಈಗ ಇದನ್ನೆಲ್ಲ ಕೇಳಿಸಿಕೊಂಡು ಕುಳಿತುಕೊಳ್ಳಲು ಸಮಯವಿಲ್ಲ. ನನಗೆ ತುಂಬ ಕೆಲಸ ಬಾಕಿ ಇದೆ. ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಹೇಳಿ. ಕೌಶಿಕ್ ದೀರ್ಘವಾದ ಉಸಿರು ತೆಗೆದುಕೊಂಡು ಉತ್ಸಾಹದಿಂದ, ತುಂಬ ದೊಡ್ಡ ಒಳ್ಳೆಯ ಸುದ್ದಿ ಇದೆ ಕಲ್ಪನಾ. ನಮ್ಮ ಫ್ಯಾಕ್ಟ್ರಿಗೆ ಇಂಟರ್ನ್ಯಾಷನಲ್ ಕಂಪನಿಯಿಂದ ದೊಡ್ಡ ಆರ್ಡರ್ ಸಿಕ್ಕಿದೆ. ನಾವು ಇದನ್ನು ಸರಿಯಾದ ಸಮಯಕ್ಕೆ ಪೂರೈಸಿದರೆ ನಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ. ಕಲ್ಪನಾಳ ಮುಖದಲ್ಲಿ ಖುಷಿಯ ಅಲೆಗಳು ಮೂಡಿದವು. ಅವಳು ಸಂತೋಷಗೊಂಡು ಹೇಳಿದಳು, ಅರೆ ವಾವ್, ನೀವು ಒಳ್ಳೆಯ ಸುದ್ದಿ ಹೇಳಿದ್ರಿ. ದೇವರ ಆಶೀರ್ವಾದದಿಂದ ನಿಮಗೆ ಹೀಗೆ ಒಳ್ಳೆಯ ಆರ್ಡರ್ ಸಿಗುತ್ತಿರಲಿ. ನೀವು ಇಂಥ ಒಳ್ಳೆಯ ಸುದ್ದಿಯನ್ನು ಹೇಳಿದ್ದೀರಿ. ನಾನು ಮೊದಲು ದೇವರಿಗೆ ದೀಪ ಹಚ್ಚುತ್ತೇನೆ. ಕೌಶಿಕ್ ತಮಾಷೆಯಾಗಿ ಹೇಳಿದನು. ನೀನು ಯಾವಾಗಲೂ ಏಕೆ ದೇವರಿಗೆ ತೊಂದರೆ ಕೊಡುತ್ತಿರುವೆ? ಸ್ವಲ್ಪ ಆರಾಮಾಗಿರಲಿ ಬಿಡು. ಕಲ್ಪನಾ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಂದು ನಗುತ್ತಾ ಹೇಳಿದಳು, ಇಲ್ಲಿ ಕೇಳಿ, ನಾನು ಯಾವಾಗಲೂ ದೇವರಿಗೆ ತೊಂದರೆ ಕೊಡುತ್ತಿರುತ್ತೇನಾ? ದೇವರಿಗೆ ಧನ್ಯವಾದ ಹೇಳುವುದು ತಪ್ಪೆ? ದೇವರು ನಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಕೊಟ್ಟಿದ್ದಾರೆ. ಇದು ಅವನ ಆಶೀರ್ವಾದದ ಫಲ ಅಲ್ಲವೇ? ಕೌಶಿಕ್ ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವಳನ್ನು ನೋಡಿ ಮೆತ್ತನೆ ಧ್ವನಿಯಲ್ಲಿ ಹೇಳಿದನು, ಓ ನನ್ನ ಅದೃಷ್ಟವಂತೆ, ನೀನು ನನ್ನ ಜೀವನದಲ್ಲಿ ಬಂದ ದಿನವೇ ನಾನು ಸಫಲನಾದೆ. ನೀನು ನನ್ನ ಜೀವನದಲ್ಲಿ ಬರದೆ ಹೋದರೆ ನಾನು ಏನಾಗುತ್ತಿದ್ದೇನೋ ಗೊತ್ತಿಲ್ಲ. ಕಲ್ಪನಾ ನಗುತ್ತಾ ಚಿಟಿಕೆ ಹೊಡೆದು, ಹೇಗೆ ಹೇಳುತ್ತಿದ್ದಾರೆ ನೋಡು. ನಾನು ಬರದೆ ಹೋದರೆ ನೀವು ಕುಮಾರರಾಗಿ ಇರುತ್ತಿದ್ರೇನು? ನಾನಿಲ್ಲದಿದ್ದರೆ ಇನ್ನೊಬ್ಬಳು. ಕೌಶಿಕ್ ತಟ್ಟನೆ ಉತ್ತರ ನೀಡಿದ. ಆದರೆ ನಿನ್ನಂಥ ಒಳ್ಳೆಯ, ಪ್ರೀತಿಯ, ಅದೃಷ್ಟವಂತ, ಜವಾಬ್ದಾರಿಯುತ ಹೆಂಡತಿ ಸಿಗುವುದು ತುಂಬ ವಿರಳ. ಕಲ್ಪನಾ ನಗುತ್ತಾ ಹೇಳಿದಳು. ಮಾತನಾಡಲು ನಿಮ್ಮಿಂದ ಕಲಿಯಬೇಕು. ಆದರೆ ಈಗ ಕೇಳಿಸಿಕೊಳ್ಳಿ. ನಿಮ್ಮ ಸಿಹಿಯಾದ ಮಾತು ಕೇಳಿಸಿಕೊಂಡು ಕೂರಲು ನನಗೆ ಈಗ ಸಮಯವಿಲ್ಲ. ಹೌದು, ಮಾತನಾಡುತ್ತಾ ಮರೆತೇ ಬಿಟ್ಟಿದ್ದೆ. ನನಗೆ ಒಣಗಲು ಹಾಕಿದ ಬಟ್ಟೆ ತೆಗೆದುಕೊಂಡು ಬರುವುದಿದೆ. ಕೌಶಿಕ್ ಹೇಳಿದ. ನೀನು ಬಟ್ಟೆ ತೆಗೆದುಕೊಂಡು ಬರುವುದಿದೆಯಾ? ಹೋಗಿ ತೆಗೆದುಕೊಂಡು ಬಾ. ನಾನು ಅಷ್ಟರಲ್ಲಿ ಚಹಾ ಮಾಡುತ್ತೇನೆ. ಆಮೇಲೆ ಗಂಡ ನನಗೆ ಸಹಾಯ ಮಾಡುವುದಿಲ್ಲ ಎಂದು ಹೇಳಬೇಡ. ಕಲ್ಪನಾ ನಗುತ್ತಾ ತಲೆ ಆಡಿಸುತ್ತಾ ಟೆರೆಸ್ಗೆ ಹೋದಳು. ಕೌಶಿಕ್ ನಗುತ್ತಾ ಇಬ್ಬರಿಗೂ ಟೀ ಮಾಡಲು ನೀರು ಇಟ್ಟನು. ಕಲ್ಪನಾ ಟೆರೆಸ್ಗೆ ಹೋದಾಗ ತಂಪಾದ ಗಾಳಿ ಬೀಸುತ್ತಿತ್ತು. ಸ್ವಲ್ಪ ಕತ್ತಲು ಆವರಿಸಿತು. ಅವಳು ಬೇಗ ಬೇಗನೆ ತಂತಿಯಿಂದ ಬಟ್ಟೆ ತೆಗೆಯುತ್ತಿದ್ದಳು. ಆಗ ಅವಳ ದೃಷ್ಟಿ ಟೆರೆಸ್ನ ಒಂದು ಮೂಲೆಗೆ ಹೋಯಿತು. ಅಲ್ಲಿ ಚಿಕ್ಕ ಚಿಕ್ಕ ಪೇಪರ್ನ ಗೋಲಿಗಳಿದ್ದವು. ಮೊದಲಿಗೆ ಅವಳು ಅವುಗಳ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ಆನಂತರ ಒಂದು ಗೋಲಿ ತೆಗೆದು ನೋಡಿದಳು. ಒಳಗೆ ಕಲ್ಲಿಗೆ ಸುತ್ತಲ್ಪಟ್ಟಿದ್ದವು. ಏನಿದು? ಅವಳು ತನ್ನಷ್ಟಕ್ಕೆ ತಾನೇ ಕೇಳಿಕೊಳ್ಳುತ್ತಾ ಪೇಪರ್ ಬಿಚ್ಚಿದಳು. ಕಾಗದದ ಮೇಲೆ ಬರೆದಿರುವ ಶಬ್ದ ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ನನಗೆ ಸಹಾಯ ಮಾಡಿ ಎಂದು ಬರೆದಿತ್ತು. ಅವಳ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ಗಾಬರಿಯಿಂದ ಇನ್ನೊಂದು ಪೇಪರ್ ಬಿಚ್ಚಿ ನೋಡಿದಳು. ನನಗೆ ತುಂಬ ಹಸಿವಾಗುತ್ತಿದೆ. ಇನ್ನೊಂದು ಪೇಪರ್ನಲ್ಲಿ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಬರೆದಿತ್ತು. ಅವಳು ತಟ್ಟನೆ ಸುತ್ತಲೂ ನೋಡಿದಳು. ಅಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಆ ಕಡೆ ಈ ಕಡೆ ಜನ ತಿರುಗಾಡುತ್ತಿದ್ದರು. ದೂರದ ಒಂದು ಮನೆಯಿಂದ ಟಿವಿ ಶಬ್ದ ಕೇಳಿಸುತ್ತಿತ್ತು. ಅಲ್ಲಿ ಯಾವ ಸಂದಿಗ್ಧ ಪರಿಸ್ಥಿತಿಯೂ ಕಾಣಿಸಲಿಲ್ಲ. ಇಲ್ಲಿ ಏನು ನಡೆಯುತ್ತಿದೆ? ಅವಳ ಮುಖದಲ್ಲಿ ಗಾಬರಿ ಎದ್ದು ಕಾಣುತ್ತಿತ್ತು. ಅವರು ಈ ಏರಿಯಾಗೆ ಬಂದು 2 ತಿಂಗಳಾಗಿತ್ತು. ಇಲ್ಲಿ ಅವರಿಗೆ ಯಾರೂ ಹೆಚ್ಚು ಪರಿಚಯ ಇರಲಿಲ್ಲ. ಅಕ್ಕಪಕ್ಕದವರ ಜೊತೆ ಔಪಚಾರಿಕವಾಗಿ ಮಾತನಾಡುತ್ತಿದ್ದರು ಅಷ್ಟೇ. ಈ ಕಾಗದವನ್ನು ಯಾರು ಬಿಸಾಡಿದ್ದಾರೆ ಮತ್ತು ಏಕೆ? ಅವಳು ತಡಮಾಡದೆ ಟೆರೆಸ್ನ ಕೆಳಗೆ ಬಗ್ಗಿ ನೋಡಿದಳು. ಸುತ್ತಲೂ ಕಣ್ಣಾಡಿಸಿದಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳಿಗೆ ಅಹಿತಕರ ಘಟನೆಯ ಆತಂಕ ಮೂಡಿತು. ಬೇಗ ಬೇಗನೆ ಬಟ್ಟೆ ತೆಗೆದುಕೊಂಡು ಕೆಳಗೆ ಬಂದು ನೇರವಾಗಿ ಕೌಶಿಕ್ ಇದ್ದಲ್ಲಿಗೆ ಹೋದಳು. ಕೌಶಿಕ್ ಸೋಫಾ ಮೇಲೆ ಕುಳಿತು ಚಹಾ ಆಸ್ವಾದಿಸುತ್ತಿದ್ದ. ಅವಳನ್ನು ನೋಡಿ ನಗುತ್ತಾ, ಬಂದ್ರಾ ಮೇಡಮ್, ನಿಮ್ಮ ಚಹಾ ಕೂಡ ತಯಾರಾಗಿದೆ. ನಿಮ್ಮ ಗಂಡನ ಸೇವೆಯಿಂದ ನಿಮಗೆ ತೃಪ್ತಿ ಆಗಿದೆಯೋ ಇಲ್ಲವೋ ತಿಳಿಸಿ. ಆದರೆ ಕಲ್ಪನಾಳ ಮುಖದ ಮೇಲಿರೋ ಭಯವನ್ನು ಕಂಡು ಕೌಶಿಕ್ ಆಶ್ಚರ್ಯಗೊಂಡನು. ಅಯ್ಯೋ, ಏನಾಯ್ತು? ಯಾಕೆ ಇಷ್ಟು ಭಯಗೊಂಡಿದೆಯಾ? ಕಲ್ಪನಾ ನಡುಗುವ ಕೈಗಳಿಂದ ಪೇಪರ್ಗಳನ್ನು ಅವನ ಕೈಗೆ ಕೊಟ್ಟಳು. ಇದನ್ನು ನೋಡಿ. ಟೆರೆಸ್ ಮೇಲೆ ಬಿದ್ದಿತ್ತು. ಯಾರೋ ಕಲ್ಲಿಗೆ ಸುತ್ತಿ ಎಸೆದಿದ್ದಾರೆ. ಕೌಶಿಕ್ ಪೇಪರ್ ತೆಗೆದು ಓದಿದನು. ನಂತರ ನಗುತ್ತಾ ಹೇಳಿದನು, ಇದು ನಮ್ಮ ಕಿಲಾಡಿ ಮಗು ಎಸೆದಿರಬಹುದು. ಇದಕ್ಕೆ ಇಷ್ಟೊಂದು ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಈಗಿನ ಮಕ್ಕಳು ಯೂಟ್ಯೂಬ್ ನೋಡಿ ಹೊಸ ಹೊಸ ಪ್ರ್ಯಾಂಕ್ ಕಲಿತಿದ್ದಾರೆ. ನಮ್ಮ ಮಗು ಕೂಡ ನಮ್ಮ ಮೇಲೆ ಇದೇ ಪ್ರ್ಯಾಂಕ್ ಪ್ರಯೋಗ ಮಾಡಿರಬಹುದು. ಕಲ್ಪನಾ ಹೇಳಿದಳು. ಇಲ್ಲ ಕೌಶಿಕ್, ಇದು ತಮಾಷೆ ಮಾಡುವ ವಿಷಯ ಅಲ್ಲ. ನನಗೆ ನನ್ನ ಮಗನ ಹ್ಯಾಂಡ್ ರೈಟಿಂಗ್ ಗೊತ್ತಿದೆ. ಯಾರಾದರೂ ಏಕೆ ಅನಾವಶ್ಯಕವಾಗಿ ಕಲ್ಲಿಗೆ ಪೇಪರ್ ಸುತ್ತಿ ಎಸೆದು ಸಹಾಯ ಬಯಸುತ್ತಾರೆ? ಕೌಶಿಕ್ ಪೇಪರ್ ಇನ್ನೊಮ್ಮೆ ನೋಡಿ ಸ್ವಲ್ಪ ಗಂಭೀರವಾದನು.
ಹೌದು, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಆದರೆ ಅಕ್ಕಪಕ್ಕದ ಮಕ್ಕಳು ಆಟ ಆಡುವಾಗ ಇದನ್ನು ಎಸೆದಿರಬಹುದು. ಕಲ್ಪನಾ ಸ್ವಲ್ಪ ಸಿಡಿಮಿಡಿಗೊಂಡು ಹೇಳಿದಳು. ಕೌಶಿಕ್, ನೀವು ಯಾವಾಗಲೂ ಏಕೆ ಎಲ್ಲ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳುತ್ತೀರಿ? ನಿಜವಾಗಿಯೂ ಯಾರಾದರೂ ಕಷ್ಟದಲ್ಲಿ ಇದ್ದರೆ? ಸರಿ, ಆಯಿತು, ನೀನು ಗಾಬರಿಯಾಗಬೇಡ. ನಾಳೆ ಪುನಃ ಟೆರೆಸ್ಗೆ ಹೋಗಿ ನೋಡು. ಪುನಃ ಈ ರೀತಿ ಏನಾದರೂ ಸಿಕ್ಕಿದರೆ ನೋಡೋಣ ಇದನ್ನು ಯಾರು ಮಾಡುತ್ತಿದ್ದಾರೆ ಎಂದು. ಕಲ್ಪನಾಳಿಗೆ ಕೌಶಿಕ್ನ ಮಾತಿನಿಂದ ಸಮಾಧಾನ ಆಗಲಿಲ್ಲ. ಆದರೂ ತಲೆ ಆಡಿಸಿದಳು. ಮರುದಿನ ಬೆಳಿಗ್ಗೆ ಕೌಶಿಕ್ ಫ್ಯಾಕ್ಟ್ರಿ ಕೆಲಸದ ಮೇಲೆ ಹೋದನು. ಆದರೆ ಕಲ್ಪನಾಳಿಗೆ ಮನೆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ. ಅವಳ ಚಡಪಡಿಕೆ ಹೆಚ್ಚುತ್ತಿತ್ತು. ಮಧ್ಯಾಹ್ನವಾಗುತ್ತಲೇ ಅವಳ ಕಾಲುಗಳು ಅನಾಯಾಸವಾಗಿ ಮೆಟ್ಟಿಲು ಹತ್ತಿದವು. ಅವಳು ಟೆರೆಸ್ ಮೇಲೆ ಹೋದಳು. ಸ್ವಲ್ಪ ಸಮಯ ಹಾಗೆ ಕುಳಿತುಕೊಂಡು ಯೋಚಿಸಿದಳು. ಅವಳ ಕಣ್ಣುಗಳು ಸುತ್ತಲೂ ನೋಡುತ್ತಿದ್ದವು. ಅಷ್ಟರಲ್ಲಿ ಅವಳ ಹತ್ತಿರ ಟಕ್ ಎಂಬ ಶಬ್ದದೊಂದಿಗೆ ಒಂದು ವಸ್ತು ಬಂದು ಬಿದ್ದಿತು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ತಟ್ಟನೆ ನೋಡಿದಳು. ಪುನಃ ಅಲ್ಲಿ ಒಂದು ಕಾಗದದ ಚೂರು ಕಲ್ಲಿಗೆ ಸುತ್ತಲ್ಪಟ್ಟಿತ್ತು. ಅವಳ ಕೈಗಳು ನಡುಗುತ್ತಿದ್ದವು. ಇದು ತಮಾಷೆ ಅಲ್ಲ, ಯಾರೋ ಸಹಾಯ ಬೇಡುತ್ತಿದ್ದಾರೆ. ಅವಳು ತಕ್ಷಣವೇ ಪೇಪರ್ ತೆಗೆದು ನೋಡಿದಳು. ಆಂಟಿ, ತುಂಬ ಹಸಿವಾಗುತ್ತಿದೆ, ದಯವಿಟ್ಟು ತಿನ್ನಲು ಏನಾದರೂ ಕೊಡಿ. ಅವಳು ಗಾಬರಿಗೊಂಡು ಟೆರೆಸ್ನ ಅಂಚಿಗೆ ಹೋಗಿ ಬಗ್ಗಿ ನೋಡಿದಳು. ಹಿಂದಿನ ಮನೆಯ ಹಿತ್ತಲಿನಲ್ಲಿ ಒಬ್ಬಳು ತೆಳ್ಳಗಿನ ಹುಡುಗಿ ನಿಂತಿದ್ದಳು. ವಯಸ್ಸು 10ರಿಂದ 12 ಇರಬಹುದು. ಹಳೆಯ ಬಟ್ಟೆ, ಗಲೀಜಾಗಿರುವ ಮುಖ, ಕಣ್ಣಿನಲ್ಲಿ ವಿಚಿತ್ರ ಭಯ. ಕಲ್ಪನಾ ಪೇಪರ್ ಹಿಡಿದುಕೊಂಡು ಬಗ್ಗಿ ನೋಡುತ್ತಾ ಜೋರಾದ ಧ್ವನಿಯಲ್ಲಿ, ಇದನ್ನು ನೀನೇ ಎಸೆದಿರುವುದೇ? ಅವಳು ಹೌದು ಎನ್ನುವಂತೆ ತಲೆ ಆಡಿಸುತ್ತಾ, ಆಂಟಿ, ನನಗೆ ತುಂಬ ಹಸಿವಾಗುತ್ತಿದೆ. ಕಲ್ಪನಾಳ ಹೃದಯ ಕಂಪಿಸಿತು. ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲವೇ? ಇಲ್ಲ, ಎಲ್ಲರೂ ಸುತ್ತಾಡಲು ಹೋಗಿದ್ದಾರೆ. ನಾನು ಒಬ್ಬಳೇ ಇದ್ದೇನೆ. 2 ದಿನದಿಂದ ಏನೂ ತಿಂದಿಲ್ಲ. ಕಲ್ಪನಾಳ ಕೈಯಿಂದ ಬೀಳುವುದರಲ್ಲಿದ್ದ ಕಾಗದ ಬೀಳದಂತೆ ಹಿಡಿದಳು. 2 ದಿನದಿಂದ ಈ ಹುಡುಗಿ ಏನೂ ತಿಂದಿಲ್ಲ. ಇದು ಎಂತಹ ಕ್ರೌರ್ಯ! ಇರು, ನಾನು ಏನಾದರೂ ತಿನ್ನಲು ತೆಗೆದುಕೊಂಡು ನಿಮ್ಮ ಮನೆಗೆ ಬರುತ್ತೇನೆ. ಹೀಗೆ ಹೇಳುತ್ತಾ ಹಿಂತಿರುಗುತ್ತಿದ್ದಂತೆ ಆ ಹುಡುಗಿ ಜೋರಾಗಿ ಕೂಗಿದಳು. ಇಲ್ಲ ಆಂಟಿ, ಗೇಟಿಗೆ ಬೀಗ ಹಾಕಿದೆ. ನಾನು ಹಿಂದಿನ ಅಂಗಳದಲ್ಲಿದ್ದೇನೆ. ಗೇಟಿನ ತನಕ ಬರುವಂತಿಲ್ಲ. ನೀವು ಅಲ್ಲಿಂದಲೇ ಎಸೆಯಿರಿ. ಕಲ್ಪನಾ ಸ್ವಲ್ಪವೂ ತಡ ಮಾಡದೆ ಬೇಗನೆ ಮೆಟ್ಟಿಲಿಳಿದು ಅಡುಗೆ ಮನೆಗೆ ಹೋಗಿ ಪ್ಲೇಟ್ನಲ್ಲಿ ರೊಟ್ಟಿ ಪಲ್ಯ ಹಾಕಿಕೊಂಡು ಮೇಲ್ಗಡೆ ಬಂದಳು. ಟೆರೆಸ್ ಮೇಲಿಂದ ಬಗ್ಗಿ ಆ ಹುಡುಗಿಯನ್ನು ನೋಡುತ್ತಾ, ಇರು, ನಾನು ತಿಂಡಿ ಕೊಡುತ್ತಿದ್ದೇನೆ. ಅವಳು ಒಂದು ಬಟ್ಟೆಯಲ್ಲಿ ರೊಟ್ಟಿ ಪಲ್ಯ ಸುತ್ತಿ ಹಗ್ಗಕ್ಕೆ ಕಟ್ಟಿ ನಿಧಾನಕ್ಕೆ ಕೆಳಗೆ ಬಿಟ್ಟಳು. ಹುಡುಗಿ ತಿಂಡಿ ಹಿಡಿದುಕೊಂಡು ಬೇಗನೆ ತಿನ್ನತೊಡಗಿದಳು. ಪ್ರತಿ ತುತ್ತಿಗೂ ಅವಳ ಕಣ್ಣಿನಲ್ಲಿ ಸಮಾಧಾನ ಕಾಣುತ್ತಿತ್ತು. ಕಲ್ಪನಾ ಟೆರೆಸ್ ಮೇಲಿಂದ ಅವಳನ್ನು ನೋಡುತ್ತಿದ್ದಳು. ಏಕೋ ಗೊತ್ತಿಲ್ಲ, ಅವಳ ಕಣ್ಣಿನಲ್ಲಿ ನೀರು ಬಂದಿತ್ತು. ಅಯ್ಯೋ ದೇವರೇ, ಈ ಮಗು ಯಾವ ಸ್ಥಿತಿಯಲ್ಲಿ ಬದುಕುತ್ತಿದೆ? ಕಲ್ಪನಾ ಆ ಹುಡುಗಿಯನ್ನು ನೋಡುತ್ತಾ ಆಳವಾದ ಯೋಚನೆಯಲ್ಲಿ ಮುಳುಗಿದಳು. ಆ ಹುಡುಗಿ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಿದ್ದ ರೀತಿ ಕಲ್ಪನಾಳ ಹೃದಯ ಹಿಂಡಿತ್ತು. ಯಾರು ಈ ಹುಡುಗಿ ಮನೆಯ ಸದಸ್ಯರು? ಏಕೆ ಇವಳನ್ನು ಹೀಗೆ ನಡೆಸಿಕೊಳ್ಳುತ್ತಾರೆ? ನೌಕರಳಾಗಿದ್ದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವಳನ್ನು ಏಕೆ ಇಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಿದ್ದಾರೆ? ಈ ಎಲ್ಲ ಪ್ರಶ್ನೆಗಳು ಕಲ್ಪನಾಳ ಮನಸ್ಸಿನಲ್ಲಿ ಮೂಡುತ್ತಿದ್ದವು. ಅವಳ ಮನಸ್ಸು ಚಂಚಲವಾಯಿತು. ರಾತ್ರಿ ಪೂರ್ತಿ ಮಗ್ಗಲು ಬದಲಿಸುತ್ತಾ ಮಲಗಿದ್ದಳು. ಆದರೆ ನಿದ್ದೆ ಕಣ್ಣಿನಿಂದ ದೂರವಾಗಿತ್ತು. ಕಣ್ಣು ಮುಚ್ಚಿದರೆ ಆ ಮುಗ್ಧ ಹುಡುಗಿಯ ಮುಖ ಕಣ್ಣೆದುರು ಬರುತ್ತಿತ್ತು. ಬೆಳಗಾಯಿತು. ಆದರೆ ಅವಳ ಮನಸ್ಸು ಮನೆಯ ಯಾವ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿಲ್ಲ. ಮಧ್ಯಾಹ್ನ ಅಡುಗೆ ಮನೆಗೆ ಹೋಗಿ ಊಟದ ಜೊತೆ ಸ್ವಲ್ಪ ಸಿಹಿಯನ್ನು ತೆಗೆದುಕೊಂಡು ಮೇಲ್ಗಡೆ ಹೋದಳು. ಆದರೆ ಕೆಳಗೆ ಬಗ್ಗಿ ನೋಡಿದಾಗ ಆ ಹುಡುಗಿ ಅಲ್ಲಿ ಕಾಣಿಸಲಿಲ್ಲ. ಮಗಳೇ, ಕೇಳಿಲ್ಲಿ, ಎಲ್ಲಿದ್ದೀಯಾ? ಯಾವುದೇ ಉತ್ತರ ಬರಲಿಲ್ಲ. ಆಕಸ್ಮಿಕವಾಗಿ ಅವಳ ದೃಷ್ಟಿ ಅಂಗಳದ ಮೂಲೆಗೆ ಹೋಯಿತು. ಬಹುಶಃ ಅವಳು ಮಲಗಿ ನಿದ್ದೆ ಮಾಡುತ್ತಿರಬಹುದು. ಕಲ್ಪನಾ ನಿಧಾನಕ್ಕೆ ಹಗ್ಗವನ್ನು ಬಿಟ್ಟು ಊಟವನ್ನು ಅವಳ ಹತ್ತಿರ ಇಟ್ಟಳು ಮತ್ತು ಅವಳನ್ನೇ ನೋಡುತ್ತಾ ನಿಂತಳು. ಆದರೆ ಅವಳು ಅಲುಗಾಡಲಿಲ್ಲ. ಅವಳ ಮನಸ್ಸು ಗಾಬರಿಯಾಯಿತು. ಇಷ್ಟು ಗಾಢವಾದ ನಿದ್ದೆ? ಅವಳು ಚೆನ್ನಾಗಿದ್ದಾಳಾ? ಸಂಜೆಯ ಕತ್ತಲಾಗುತ್ತಾ ಬಂದಿತ್ತು. ಅವರ ಮನೆಯ ದೀಪ ಒಂದೊಂದಾಗಿ ಉರಿಯುತ್ತಿದ್ದವು. ಕಲ್ಪನಾ ನೆಮ್ಮದಿಯ ಉಸಿರು ಬಿಟ್ಟಳು. ಅಂದರೆ ಮನೆಯ ಸದಸ್ಯರು ವಾಪಸ್ ಬಂದಿದ್ದಾರೆ. ಹಾಗೆ ಆ ಹುಡುಗಿ ಮನೆಯೊಳಗಿನ ಶಬ್ದಕ್ಕೆ ಪಟ್ಟನೆ ಎದ್ದು ಕುಳಿತು ಮನೆಯ ಒಳಗೆ ಓಡಿದಳು. ಸರಿ, ಹೆಚ್ಚು ಕಡಿಮೆ ಅವಳಿಗೆ ಹೊಟ್ಟೆ ತುಂಬ ಊಟವಾದರೂ ಸಿಗುತ್ತದೆ. ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಕೆಳಗೆ ಬಂದಳು. ರಾತ್ರಿ ಊಟದ ಸಮಯದಲ್ಲಿ ಕಲ್ಪನಾ ಊಟದ ತಟ್ಟೆ ಎತ್ತಿಕೊಂಡು ಬಂದಳು. ಕೌಶಿಕ್ ಚಿಟಿಕೆ ಹೊಡೆಯುತ್ತಾ, ಕೊನೆಗೂ ನನ್ನ ಶ್ರೀಮತಿಯವರ ಮುಖದಲ್ಲಿ ನಗು ಮೂಡಿತು. ಇಲ್ಲದಿದ್ದರೆ 2 ದಿನದಿಂದ ಆ ಹುಡುಗಿಯ ಯೋಚನೆಯಲ್ಲಿ ಅರ್ಧವಾಗಿ ಹೋಗಿದ್ದರು. ಕಲ್ಪನಾ ಅವನನ್ನು ತೀಕ್ಷ್ಣವಾಗಿ ನೋಡಿದಳು. ನೀನು ಯಾವಾಗಲೂ ಎಲ್ಲ ವಿಷಯವನ್ನು ಏಕೆ ತಮಾಷೆಯಾಗಿ ತೆಗೆದುಕೊಳ್ಳುವೆ? ಕೌಶಿಕ್, ನನಗೆ ನಿಜವಾಗಲೂ ಟೆನ್ಷನ್ ಆಗಿತ್ತು. ಯೋಚನೆ ಮಾಡಿ, ಒಂದು ವೇಳೆ ನಮಗೆ ಮಗಳಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಬದುಕುವಂತಾದರೆ? ಕೌಶಿಕ್ ಗಂಭೀರವಾಗಿ ಅವಳ ಕಡೆ ನೋಡಿದನು. ನೀನು ಹೇಳುತ್ತಿರುವುದು ಸರಿ, ಆದರೆ ಈಗ ಅವಳ ಮನೆಯವರು ಬಂದಿದ್ದಾರಲ್ಲವೇ? ಈಗ ಅವಳು ಹಸಿವಿನಿಂದ ಮಲಗುವುದಿಲ್ಲ. ಕಲ್ಪನಾ ನಿಧಾನಕ್ಕೆ ತಲೆ ಆಡಿಸಿ, ಹೌದು, ಆದರೆ ಕೌಶಿಕ್, ನನಗೆ ಈಗಲೂ ಎಲ್ಲವೂ ಸರಿಯಾದಂತೆ ಅನಿಸುತ್ತಿಲ್ಲ. ಆ ಮನೆಯಲ್ಲಿ ಅವಳು ಖುಷಿಯಾಗಿ ಇದ್ದಂತಿಲ್ಲ. ಕೌಶಿಕ್ ಅವಳ ಮಾತನ್ನು ಹಗುರವಾಗಿ ತೆಗೆದುಕೊಂಡು ಹೇಳಿದನು.
ನೀನು ಹೆಚ್ಚಿಗೆ ಯೋಚಿಸಬೇಡ. ಅವಳು ಚಿಕ್ಕ ಹಳ್ಳಿಯಿಂದ ಬಂದಿರಬಹುದು. ನಗರದ ವಾತಾವರಣ ಹೊಂದಿಕೊಳ್ಳಲಾಗದೆ ಮಂಕಾಗಿರಬಹುದು. ಕಲ್ಪನಾಳಿಗೆ ಅವನ ಮಾತಿನಲ್ಲಿ ತರ್ಕ ಇದೆ ಅನಿಸಿತು. ಆದರೆ ಅವಳ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಮಾರನೇ ದಿನ ಕಲ್ಪನಾ ಎಂದಿನಂತೆ ಟೆರೆಸ್ಗೆ ಬಂದಳು. ಆದರೆ ಇಂದು ಅವಳ ಗಮನವೆಲ್ಲ ಆ ಮನೆಯ ಕಡೆಗೆ ಇತ್ತು. ಅವಳಿಗೆ ಆ ಹುಡುಗಿಯ ಜೊತೆ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಬೇಕಾಗಿತ್ತು. ಕೆಳಗಿನ ದೃಶ್ಯ ಬದಲಾಗಿತ್ತು. ಆ ಹುಡುಗಿ ಹಿತ್ತಲಲ್ಲಿ ಕುಳಿತುಕೊಂಡಿರಲಿಲ್ಲ. ಮನೆಯಲ್ಲಿ ಆ ಕಡೆ ಈ ಕಡೆ ತಿರುಗಾಡುತ್ತಿದ್ದಳು. ಮನೆ ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿದ್ದಳು. ಕೆಲವೊಮ್ಮೆ ಬಟ್ಟೆ ವಾಶ್ ಮಾಡುತ್ತಿದ್ದಳು. ಕೆಲವೊಮ್ಮೆ ಯಾರೋ ಕರೆದರೆಂದು ಮನೆ ಒಳಗೆ ಓಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಸುಸ್ತಾಗಿ ಹಿಂದಿನ ಹಿತ್ತಲಿಗೆ ಬಂದು ಕುಳಿತುಕೊಂಡಳು. ಆಗ ಮನೆಯಿಂದ ಒಬ್ಬ ಚಿಕ್ಕ ಹುಡುಗ ಹೊರಗೆ ಬಂದ. ಸುಮಾರು 8 ವರ್ಷ ಇರಬಹುದು. ಅವನ ಕೈಲಿ ಒಂದು ತಟ್ಟೆ ಇತ್ತು. ಅದರಲ್ಲಿ ಅರ್ಧ ರೊಟ್ಟಿ ಚೂರು ಮತ್ತು ತರಕಾರಿ ಪಲ್ಯ ಇತ್ತು. ಹುಡುಗ ಅದರಲ್ಲಿದ್ದ ತುಪ್ಪ ಎತ್ತಿಕೊಂಡು ಬಾಯಿಗೆ ಹಾಕಿಕೊಂಡಿದ್ದ. ಹಾಗೆ ಆ ಹುಡುಗಿಯ ಹತ್ತಿರಕ್ಕೆ ಬರುತ್ತಿದ್ದಂತೆ ತಟ್ಟೆಯನ್ನು ಅವಳ ಎದುರು ತಳ್ಳಿದನು. ಆ ಹುಡುಗಿಯ ಮುಖದಲ್ಲಿ ಸಂತೋಷ ಕಾಣಿಸಿತು. ಆ ಹುಡುಗಿ ತಟ್ಟೆ ಎತ್ತಿಕೊಂಡು ಮಂಚದ ಕಡೆ ಹೋಗುತ್ತಿದ್ದಳು. ಅವಳ ಕಾಲು ಇದ್ದಕ್ಕಿದ್ದಂತೆ ಜಾರಿ ಅವಳು ನೆಲದ ಮೇಲೆ ಬಿದ್ದಳು. ಜೊತೆಗೆ ತಟ್ಟೆ ಕೆಳಗೆ ಬಿದ್ದಿತ್ತು. ಅದರಲ್ಲಿದ್ದ ಊಟ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಹುಡುಗಿಗೆ ನಿರಾಶೆಯಾಯಿತು. ಅವಳ ಕಣ್ಣುಗಳಲ್ಲಿ ಭಯ ಕಾಣಿಸುತ್ತಿತ್ತು. ಅವಳು ಆ ಕಡೆ ಈ ಕಡೆ ನೋಡಿದಳು. ತಟ್ಟೆಯಲ್ಲಿರುವ ತಿಂಡಿ ಒಟ್ಟುಗೂಡಿಸಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಮನೆ ಒಳಗಿನಿಂದ ಒಬ್ಬಳು ಹೆಂಗಸು ಬಿರುಗಾಳಿಯಂತೆ ಬಂದಳು. ಕಣ್ಣಿನಲ್ಲಿ ಕೋಪ, ಮುಖದಲ್ಲಿ ಕ್ರೂರತೆ ಇತ್ತು. ಆ ಹುಡುಗಿಯ ಕೆನ್ನೆಗೆ ಜೋರಾಗಿ ಹೊಡೆದಳು. ನಾಚಿಕೆ ಇಲ್ಲದವಳೆ, ಎಲ್ಲಿಗಾದರೂ ಹೋಗಿ ಸಾಯುವುದಿಲ್ಲ ಏಕೆ? ಸರಿಯಾಗಿ ನಡೆಯಲು ಬರುವುದಿಲ್ಲವೇ? ಪುನಃ ಊಟ ಕೊಡುವುದಿಲ್ಲ. ಉಪವಾಸ ಇದ್ದರೆ ನಿನಗೆ ಬುದ್ಧಿ ಬರುತ್ತದೆ. ನಾಲಿಗೆ ಜೊತೆ ಆ ಹೆಂಗಸಿನ ಕೈಗಳು ಚಲಿಸುತ್ತಿದ್ದವು. ಕಲ್ಪನಾಳ ಎದುರು ಕತ್ತಲು ಕವಿದಂತಾಯಿತು. ಅವಳ ಹೃದಯ ಕಂಪಿಸಿತು. ಅವಳ ಹೃದಯ ಒಡೆದು ಹೋಗಿತ್ತು. ಅವಳು ಟೆರೆಸ್ನ ಕಂಬಿ ಹಿಡಿದುಕೊಂಡು ಜೋರಾಗಿ ಕಿರುಚಿದಳು. ಅವಳು ಚಿಕ್ಕ ಹುಡುಗಿ. ಅವಳಿಗೇಕೆ ಹೊಡೆಯುತ್ತಿದ್ದೀರಿ? ಕೆಳಗೆ ಮೌನ ಆವರಿಸಿತು. ಹೆಂಗಸಿನ ಕೈ ಗಾಳಿಯಲ್ಲಿ ನಿಂತಿತ್ತು. ಆ ಹೆಂಗಸು ಸುತ್ತಲೂ ನೋಡಿ ಕಾಲು ಒದ್ದು ಒಳಗೆ ಹೋದಳು. ಕಲ್ಪನಾ ಕಿರುಚಿಕೊಂಡಿದ್ದರಿಂದ ಅಲ್ಲಿ ಕೆಲ ಕ್ಷಣ ಮೌನ ಆವರಿಸಿತು. ಆಶ್ಚರ್ಯದ ವಿಷಯ ಏನೆಂದರೆ ಅಷ್ಟು ಹೊಡೆದರೂ ಆ ಹುಡುಗಿಯ ಬಾಯಿಂದ ಒಂದೇ ಒಂದು ಶಬ್ದವೂ ಹೊರಬರಲಿಲ್ಲ. ಅವಳ ಚಿಕ್ಕ ಚಿಕ್ಕ ಕಣ್ಣುಗಳಲ್ಲಿ ನೋವಿಗೆ ಒಗ್ಗಿಕೊಂಡಿರುವಂತೆ ವಿಚಿತ್ರವಾದ ಶೂನ್ಯತೆ ಇತ್ತು. ಅವಳು ಯಾವುದೇ ವಿರೋಧ ಮಾಡಲಿಲ್ಲ. ನಿಧಾನಕ್ಕೆ ತನ್ನ ಕೊಳಕು ಹರಿದ ಫ್ರಾಕ್ನಿಂದ ಕಣ್ಣು ಒರೆಸಿಕೊಂಡಳು ಮತ್ತು ಏನನ್ನೂ ಮಾತನಾಡದೆ ನೆಲದ ಮೇಲೆ ಬಿದ್ದಿರುವ ರೊಟ್ಟಿ ಆರಿಸಿಕೊಂಡಳು. ನಿಲ್ಲು, ಕಲ್ಪನಾ ಹೇಳಿದಳು. ಹುಡುಗಿಯ ಕೈ ನಿಂತು ಬಿಟ್ಟವು. ಅವಳು ಭಯದ ಕಣ್ಣುಗಳಿಂದ ಮೇಲೆ ನೋಡಿದಳು. ಅದನ್ನು ತಿನ್ನಬೇಡ, ನಾನು ಬೇರೆ ಊಟ ತಂದು ಕೊಡುತ್ತೇನೆ. ಆ ಹುಡುಗಿ ಒಂದು ಕ್ಷಣ ತಬ್ಬಿಬ್ಬಾದಳು. ನಂತರ ತಲೆ ಆಡಿಸಿದಳು. ಕಲ್ಪನಾ ಬೇಗನೆ ಕೆಳಗೆ ಬಂದಳು. ಅವಳ ನಡೆಯಲ್ಲಿ ಆತುರ, ಮನದಲ್ಲಿ ಕೋಪ ಮತ್ತು ಚಡಪಡಿಕೆ ಇತ್ತು. ಅಡುಗೆ ಮನೆಗೆ ಹೋಗಿ ಒಂದು ಕವರ್ನಲ್ಲಿ ಬಿರಿಯಾನಿ ಹಾಕಿಕೊಂಡು ಟೆರೆಸ್ಗೆ ಓಡಿದಳು. ಕೆಳಗೆ ಬಗ್ಗಿ ನಿಧಾನಕ್ಕೆ ಕವರ್ ಹುಡುಗಿಯ ಕಡೆ ಎಸೆದು ತಗೋ ತಿನ್ನು ಎಂದಳು. ಹುಡುಗಿ ಸಂಕೋಚದಿಂದ ಆ ಕಡೆ ಈ ಕಡೆ ನೋಡಿ 2 ಕೈಗಳಿಂದ ಕವರ್ ಹಿಡಿದುಕೊಂಡಳು ಮತ್ತು ಅವಕಾಶ ಬಿಟ್ಟರೆ ಸಿಗುವುದಿಲ್ಲ ಎನ್ನುವಂತೆ ಬೇಗ ಬೇಗನೆ ತಿನ್ನತೊಡಗಿದಳು. ಕಲ್ಪನಾಳ ಕಣ್ಣುಗಳಲ್ಲಿ ಸಂತೃಪ್ತಿಯ ಭಾವನೆ ಮೂಡಿತು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಸಂಚಲನ ಇತ್ತು. ಕೊನೆಗೆ ಏನು ಮಾಡುವುದೆಂದು ತಿಳಿಯದೆ ಸಂಜೆ ಸಮಯ ಆ ಹುಡುಗಿ ಮನೆ ಇರುವ ಬೀದಿಗೆ ಹೋದಳು. ಆ ಹುಡುಗಿಯ ಮನೆ ಹತ್ತಿರ ಹೋದಾಗ ಅವಳಿಗೆ ಹಿಂದಿನಿಂದ ಯಾರೋ ಕರೆದರು. ಅರೆ ಕಲ್ಪನಾ, ನೀನಿಲ್ಲಿ? ಕಲ್ಪನಾ ಹಿಂತಿರುಗಿ ನೋಡಿದಳು. ಅವಳ ಹಳೆ ಗೆಳತಿ ಸುಲೋಚನಾ ನಿಂತಿದ್ದಳು. ಓ ಸುಲೋಚನಾ, ಎಷ್ಟು ಸಮಯವಾಯಿತು ನಿನ್ನನ್ನು ನೋಡಿ. ಇಬ್ಬರು ಉತ್ಸಾಹದಿಂದ ಇಬ್ಬರ ಕಷ್ಟ ಸುಖ ಹೇಳಿಕೊಂಡರು. ಸುಲೋಚನಾ ಹೇಳಿದಳು, ಇಲ್ಲಿ ಹತ್ತಿರದಲ್ಲಿ ನಮ್ಮ ಮನೆ ಇದೆ, ಹೋಗೋಣ ಬಾ. ಇಲ್ಲ ಸುಲೋಚನಾ, ನಾನು ಸ್ವಲ್ಪ ಅವಸರದಲ್ಲಿದ್ದೇನೆ. ಹೀಗೆ ಹೇಳುತ್ತಾ ಆ ಹುಡುಗಿಯ ಬಗ್ಗೆ ವಿಚಾರಿಸಿದಳು. ಕೇಳುತ್ತಲೇ ಸುಲೋಚನಾಳ ಮುಖದ ಬಣ್ಣ ಬದಲಾಯಿತು. ಅವಳು ಸುತ್ತಲೂ ಕಣ್ಣಾಡಿಸಿ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದಳು, ಕಲ್ಪನಾ, ನೀನು ಈ ವಿಷಯದಿಂದ ದೂರ ಇರುವುದೇ ಒಳ್ಳೆಯದು. ಕಲ್ಪನಾ ಆಶ್ಚರ್ಯದಿಂದ, ಅಂದರೆ ನೀನು ಏನು ಹೇಳುತ್ತಿರುವುದು? ಆ ಹುಡುಗಿ ಏಕೆ ಅಷ್ಟು ಕಷ್ಟಪಡುತ್ತಿದ್ದಾಳೆ? ಅವಳು ಅಲ್ಲಿ ಕೆಲಸ ಮಾಡಲು ಬಂದಿದ್ದಾಳೆಯೇ? ಸುಲೋಚನಾ ಸ್ವಲ್ಪ ತಡವರಿಸಿ ಹೇಳಿದಳು. ಅವಳು ಯಾವುದೇ ಕೆಲಸದವಳಲ್ಲ. ಅವಳ ಹೆಸರು ರಂಜನಾ. ಅವರು ಅವಳ ಚಿಕ್ಕಪ್ಪ ಚಿಕ್ಕಮ್ಮ. ಕಲ್ಪನಾಳ ಹೃದಯ ಜೋರಾಗಿ ಕಂಪಿಸಿತು. ಏನು, ಚಿಕ್ಕಪ್ಪ ಚಿಕ್ಕಮ್ಮ? ಹೌದು. ಅವಳು ತನ್ನ ಅಪ್ಪ ಅಮ್ಮನೊಂದಿಗೆ ಚೆನ್ನಾಗಿ ಬದುಕುತ್ತಿದ್ದಳು. ಕಳೆದ 2 ವರ್ಷದ ಹಿಂದೆ ಅವಳ ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟ್ನಲ್ಲಿ ನಿಧನ ಹೊಂದಿದರು. ಆಗ ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೆದುರಿಗೆ ಒಳ್ಳೆಯ ರೀತಿಯಿಂದ ತಾವು ಅವಳನ್ನು ನೋಡಿಕೊಳ್ಳುತ್ತೇವೆ ಎಂದರು. ಸಂಬಂಧಿಕರು ಇವರ ಮಾತನ್ನು ನಂಬಿದ್ದರು. ಆದರೆ ಇವರ ನಿಜವಾದ ಆಟ ನಂತರ ಶುರುವಾಯಿತು. ಎಂತಹ ಆಟ? ಕಲ್ಪನಾ ಕೇಳಿದಳು. ಅವಳ ಅಪ್ಪ ಅಮ್ಮನಿಗೆ ಒಂದು ಮನೆ ಇತ್ತು. ಆ ಮನೆಯ ಮೇಲೆ ಇವರ ಕಣ್ಣಿತ್ತು. ಮನೆಯ ಸಹಿತ ಆ ಹುಡುಗಿಯ ಎಲ್ಲ ಆಸ್ತಿ ತಮ್ಮದಾಗಿಸಿಕೊಳ್ಳಲು ಇವರು ಅವಳನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲು ನಿರ್ಧರಿಸಿದರು. ಅವಳನ್ನು ಮಗಳ ರೀತಿ ನೋಡಿಕೊಳ್ಳಬೇಕಿತ್ತು. ಆದರೆ ಇವರು ಅವಳನ್ನು ನೌಕರಳನ್ನಾಗಿ ಮಾಡಿಕೊಂಡರು. ಕಲ್ಪನಾಳ ರಕ್ತ ಕುದಿಯುತ್ತಿತ್ತು. ಇವರೇನು ಮನುಷ್ಯರೋ ಅಥವಾ ರಾಕ್ಷಸರೋ? ಸುಲೋಚನಾ ಕಟುವಾಗಿ ಹೇಳಿದಳು. ರಾಕ್ಷಸರೆಂದೇ ತಿಳಿದುಕೋ.
ಅವಳನ್ನು ದಿನಪೂರ್ತಿ ದುಡಿಸಿಕೊಳ್ಳುತ್ತಾರೆ. ಹೊಟ್ಟೆ ತುಂಬ ಊಟವನ್ನು ಕೊಡುವುದಿಲ್ಲ. ಅವಳ ಚಿಕ್ಕಮ್ಮ ಅವಳ ನಿಜವಾದ ಶತ್ರುವಾಗಿ ಬಿಟ್ಟಿದ್ದಾಳೆ. ಅವರ ಮಗ ಊಟ ಮಾಡಿಬಿಟ್ಟ ಊಟ ಅವಳ ತಟ್ಟೆಗೆ ಹಾಕಿ ಕೊಡುತ್ತಾಳೆ. ತಮ್ಮ ಮಗನನ್ನು ಒಳ್ಳೆ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸಿದ್ದಾರೆ. ರಂಜನಾಳನ್ನು ಹತ್ತಿರದ ಸರ್ಕಾರಿ ಸ್ಕೂಲಿಗೆ ಸೇರಿಸಿದ್ದಾರೆ. ಅದು ಕೂಡ ತೋರಿಕೆಗೆ ಮಾತ್ರ. ಅವಳನ್ನು ದಿನಪೂರ್ತಿ ದುಡಿಸಿಕೊಳ್ಳುತ್ತಾರೆ. ಶಾಲೆಗೆ ಹೋಗಲು ಬಿಡುವುದಿಲ್ಲ. ಹಾಗೆ ಇವರು ಸುತ್ತಾಡಲು ಹೋದರೆ ಮಗನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇವಳನ್ನು 3 ದಿವಸ ಮನೆಯಲ್ಲಿ ಉಪವಾಸ ಕೂಡಿಟ್ಟು ಹೋಗುತ್ತಾರೆ. ನಾವು ತುಂಬ ಸಲ ಸಹಾಯ ಮಾಡಲು ಪ್ರಯತ್ನಿಸಿದೆವು. ಆದರೆ ಅವಳ ಚಿಕ್ಕಮ್ಮ ಸುರೇಖಾ ಪ್ರತಿ ಬಾರಿ ಜಗಳವಾಡಲು ಬರುತ್ತಾಳೆ. ಇದು ನಮ್ಮ ಮನೆಯ ವಿಷಯ. ಇದರಲ್ಲಿ ಬೇರೆ ಯಾರಾದರೂ ತಲೆ ಹಾಕಿದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಹೀಗಾಗಿ ಇಲ್ಲಿಯ ಜನರು ಸುಮ್ಮನಾದರು. ಕಲ್ಪನಾ ಇನ್ನೂ ಹೆಚ್ಚಿಗೆ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳ ಮುಷ್ಟಿ ಬಿಗಿಯಿತು. ಹಾಗಿದ್ದರೆ ಈ ಅನ್ಯಾಯ ನೋಡಿ ಸುಮ್ಮನೆ ಇರಬೇಕೆ? ಈ ಅನ್ಯಾಯ ಹೀಗೆ ಮುಂದುವರಿಯಲು ಬಿಡಬೇಕೆ? ಸುಲೋಚನಾ ಸುಮ್ಮನಾದಳು. ಆದರೆ ಕಲ್ಪನಾಳ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ಅವಳಿಗೆ ಇನ್ನೂ ಹೆಚ್ಚು ಸಮಯ ಅಲ್ಲಿ ನಿಂತುಕೊಳ್ಳಲು ಆಗಲಿಲ್ಲ. ಅವಳು ಮನೆಗೆ ಬಂದು ಕೌಶಿಕ್ನಿಗೆ ಎಲ್ಲ ವಿಷಯ ಹೇಳಿದಳು. ಅವಳ ಮಾತು ಕೇಳಿ ಕೌಶಿಕ್ ಕೂಡ ಕೋಪಗೊಂಡನು. ಇದು ಅತಿಯಾಯಿತು ಕಲ್ಪನಾ, ಇದರಲ್ಲಿ ಪೊಲೀಸರನ್ನು ಇನ್ವಾಲ್ವ್ ಮಾಡಲೇಬೇಕು. ಅವರ ಮಗ ಕೂಡ ಇದಕ್ಕೆ ಪುಷ್ಟಿ ಕೊಡುತ್ತಾ, ಹೌದು ಪಪ್ಪ, ನಾವು ಇದನ್ನು ಪೊಲೀಸರಿಗೆ ತಿಳಿಸಬೇಕು. ಮರುದಿನ ಬೆಳಿಗ್ಗೆ ಕೌಶಿಕ್ ಫೋನ್ ಮಾಡಿ ಪೊಲೀಸರಿಗೆ ವಿಷಯ ತಿಳಿಸಿದನು. ಸ್ವಲ್ಪ ಸಮಯದ ನಂತರ ಪೊಲೀಸರು ಬಂದರು. ಪೊಲೀಸರು ಬಂದಾಗ ಸುರೇಖಾ ಮತ್ತು ಅವಳ ಗಂಡನ ಪರಿಸ್ಥಿತಿ ನೋಡುವಂತಿರಲಿಲ್ಲ. ಅವರು ಬೆಚ್ಚಿ ಬಿದ್ದಿದ್ದರು. ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ಧ್ವನಿಯಲ್ಲಿ ಕೇಳಿದರು, ಎಲ್ಲಿ ಆ ಹುಡುಗಿ? ಸುರೇಖಾ ಗಾಬರಿ ಬಿದ್ದು, ಯಾವ ಹುಡುಗಿ? ಅದೇ ಹುಡುಗಿ, ನೀವು ಕೆಲಸದವಳನ್ನಾಗಿ ಮಾಡಿ ಇಟ್ಟುಕೊಂಡಿರೋ ಹುಡುಗಿ. ಇಲ್ಲ ಇನ್ಸ್ಪೆಕ್ಟರ್ ಸರ್, ನಿಮಗೆ ಯಾರು ಸುಳ್ಳು ಮಾಹಿತಿ ನೀಡಿದ್ದಾರೆ. ನಾವು ಅವಳನ್ನು ಮಗಳಂತೆ ನೋಡಿಕೊಂಡಿದ್ದೇವೆ. ಕಲ್ಪನಾಳಿಂದ ಈ ಸುಳ್ಳು ಸಹಿಸಿಕೊಳ್ಳಲಾಗಲಿಲ್ಲ. ಮಗಳ ತರಹ? ಮಗಳನ್ನು ಯಾರಾದರೂ ಹಸಿವಿನಿಂದ ಇಡುತ್ತಾರಾ? ಮಗಳನ್ನು ಯಾರಾದರೂ ಕೆಲಸದವಳನ್ನಾಗಿ ಮಾಡಿ ಇಟ್ಟುಕೊಳ್ಳುತ್ತಾರಾ? ಇಷ್ಟು ನಿಷ್ಕರುಣೆಯಿಂದ ಹೊಡೆಯುತ್ತಾರೆಯೇ? ಇಷ್ಟರಲ್ಲೇ ಸುತ್ತಲಿನ ಜನರು ಸೇರಿದರು. ಅಕ್ಕಪಕ್ಕದವರು ರಂಜನಾಳಿಗೆ ಯಾವ ರೀತಿ ಹಿಂಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಸುರೇಖಾ ಅಸಹಾಯಕಳಾದಳು. ಅವಳು ಪುನಃ ಪೊಲೀಸರಿಗೆ ಸುಳ್ಳು ಹೇಳಲು ಪ್ರಯತ್ನಿಸಿದಳು. ಇದೆಲ್ಲ ಸುಳ್ಳು ಸರ್. ಇವರಿಗೆ ನಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು. ಇವಳು ನಮ್ಮ ಮನೆ ಮಗಳು. ಇವಳಿಗೆ ಏಕೆ ಹಿಂಸೆ ಕೊಡಲಿ? ಆದರೆ ಪೊಲೀಸರು ಹುಡುಗಿಯನ್ನು ನೋಡಿದಾಗ ಅವಳ ಮೈಮೇಲೆ ಇರುವ ಗಾಯದ ಗುರುತು, ಅವಳ ಸಣಕಲು ದೇಹ, ಹೆದರಿಕೆಯಿಂದ ನಡುಗುವ ಕಣ್ಣುಗಳು ಎಲ್ಲ ಸತ್ಯವನ್ನು ತಿಳಿಸಿದವು. ಅಲ್ಲಿ ನಿಂತಿರೋ ಜನರು ಕೋಪದಿಂದ ಇದ್ದರು. ಕೊನೆಯ ಪಕ್ಷ ಅವಳನ್ನು ಮನುಷ್ಯರಂತೆ ನೋಡಿಕೊಳ್ಳಿ, ಪಕ್ಕದ ಮನೆಯವರು ಹೇಳಿದರು. ರಂಜನಾಳ ಪರಿಸ್ಥಿತಿ ನೋಡಿ ಇನ್ಸ್ಪೆಕ್ಟರ್ ನಿಷ್ಠೂರರಾಗಿದ್ದರು. ಅವರಿಗೆ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಅರ್ಥವಾಗಿತ್ತು. ಇನ್ಸ್ಪೆಕ್ಟರ್ ಖಡಕ್ ಧ್ವನಿಯಲ್ಲಿ ಹೇಳಿದರು, ಹುಡುಗಿಯನ್ನು ಕರೆದುಕೊಂಡು ನಡೆಯಿರಿ. ಇನ್ನೂ ಅವಳು ಇಲ್ಲಿ ಇರುವುದು ಬೇಡ. ಸುರೇಖಾ ಕಂಪಿಸಿ ಹೋದಳು. ಅವಳ ಗಂಡ ಪೊಲೀಸರ ಎದುರು ತಲೆಬಾಗಿ, ನಮ್ಮಿಂದ ತಪ್ಪಾಗಿದೆ. ಇನ್ನು ಮುಂದೆ ಅವಳ ಬಗ್ಗೆ ಗಮನ ಕೊಡುತ್ತೇವೆ. ನಮ್ಮನ್ನು ಕ್ಷಮಿಸಿಬಿಡಿ ಎಂದನು. ಸುರೇಖಾ ಅಳಲು ತೋಡಿಕೊಂಡಳು. ಸರ್, ನಾವು ಅವಮಾನಕ್ಕೆ ಒಳಗಾಗುತ್ತಿದ್ದೇವೆ. ಇಲ್ಲಿಯವರೆಗೆ ನಡೆದಿರುವುದಕ್ಕೆ ಕ್ಷಮಿಸಿ. ಆದರೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ರಂಜನಾಳನ್ನು ತಮ್ಮ ಸುರಕ್ಷತೆಗೆ ತೆಗೆದುಕೊಂಡರು ಮತ್ತು ಅವಳ ಚಿಕ್ಕಪ್ಪ ಚಿಕ್ಕಮ್ಮನನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ರಂಜನಾ ಪೊಲೀಸ್ ಜೀಪ್ ಹತ್ತುವುದನ್ನು ನೋಡಿ ಕಲ್ಪನಾಳ ಕಣ್ಣು ತುಂಬಿ ಬಂದವು. ಪೊಲೀಸರು ಹೋದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಸ್ವಲ್ಪ ಸಮಯದ ನಂತರ ಗೊತ್ತಾಯಿತು, ಆ ಹುಡುಗಿ ಜೊತೆ ಆ ಮನೆಯವರನ್ನು ಪೊಲೀಸರು ಬಿಟ್ಟು ಬಿಟ್ಟಿದ್ದಾರೆ ಎಂದು. ಕೌಶಿಕ್, ಕಲ್ಪನಾ ಈ ವಿಷಯವನ್ನು ಕೇಳಿ ಆಶ್ಚರ್ಯಗೊಂಡರು. ವಾಸ್ತವವಾಗಿ ರಂಜನಾಳ ಚಿಕ್ಕಪ್ಪ ಚಿಕ್ಕಮ್ಮ ಪೊಲೀಸರಿಗೆ ಲಂಚ ನೀಡಿ ಈ ಪ್ರಕರಣವನ್ನು ಇಲ್ಲಿಗೆ ಇತ್ಯರ್ಥಗೊಳಿಸುವಂತೆ ಕೇಳಿದರು. ಹೀಗಾಗಿ ಪೊಲೀಸರು ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಲ್ಲ. ಕಲ್ಪನಾಳ ಮನಸ್ಸಿನಲ್ಲಿ ಮತ್ತೆ ಚಿಂತೆ ಉಂಟಾಯಿತು. ಹಣದಾಸೆಗೆ ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮಾರಾಟ ಮಾಡಿದ್ದಾರೆಂದು ಕಲ್ಪನಾ ಸಹಿತವಾಗಿ ಎಲ್ಲರಿಗೂ ಅರ್ಥವಾಗಿತ್ತು. ಕೌಶಿಕ್ ಕಲ್ಪನಾಳ ಮುಖದಲ್ಲಿರೋ ಚಿಂತೆಯನ್ನು ಗುರುತಿಸಿದನು. ಈಗ ನೀನು ಯೋಚನೆ ಮಾಡಬೇಡ ಕಲ್ಪನಾ. ಇಷ್ಟೆಲ್ಲ ನಡೆದ ಮೇಲೆ ಅವರು ಆ ಹುಡುಗಿ ಮೇಲೆ ಇನ್ನೂ ದೌರ್ಜನ್ಯ ಮಾಡೋ ಧೈರ್ಯ ಮಾಡೋದಿಲ್ಲ. ನನಗೆ ಈಗ ನಂಬಿಕೆ ಇದೆ. ಆದರೆ ಮನಸ್ಸು ತೊಳಲಾಡುತ್ತಿದೆ. ಕೌಶಿಕ್ ಅವಳ 2 ಭುಜವನ್ನು ಹಿಡಿದು ಅಲ್ಲಾಡಿಸುತ್ತಾ, ನಿನ್ನ ಯೋಚನೆ ಅತಿಯಾಯಿತು. ಈಗ ಸ್ವಲ್ಪ ಆರಾಮ್ ತೆಗೆದುಕೋ. ಕಲ್ಪನಾ ಸರಿ ಎನ್ನುವಂತೆ ತಲೆಯಾಡಿಸಿ ಅಡುಗೆ ಮನೆಗೆ ಹೋದಳು. ಆಗ ಅವಳ ಮೊಬೈಲ್ ರಿಂಗ್ ಆಯಿತು. ಅವಳು ಸ್ಕ್ರೀನ್ ಮೇಲೆ ಕಣ್ಣಾಡಿಸಿದಳು. ಅವಳ ಅಣ್ಣನ ಫೋನ್ ಆಗಿತ್ತು. ಹಲೋ ಅಣ್ಣ. ಫೋನಿನ ಆ ಕಡೆಯಿಂದ ದುಃಖದ ಧ್ವನಿ ಕೇಳಿಸಿತು. ಕಲ್ಪನಾ, ಅಮ್ಮನ ಆರೋಗ್ಯ ಸರಿಯಿಲ್ಲ. ಡಾಕ್ಟ್ರಿಗೆ ತೋರಿಸಿದೆ. ಆದರೆ ಅವರಿಗೆ ನಿನ್ನ ನೆನಪು ಬಹಳ ಬರುತ್ತಿದೆ. ಸಾಧ್ಯವಾದರೆ ಸ್ವಲ್ಪ ದಿನಗಳ ಮಟ್ಟಿಗೆ ಬಾ. ಕಲ್ಪನಾಳ ಗಂಟಲು ತುಂಬಿ ಬಂದಿತ್ತು. ಸರಿ, ನಾನು ನೋಡುತ್ತೇನೆ. ಫೋನ್ ಇಟ್ಟು ಕೌಶಿಕ್ಗೆ ಎಲ್ಲ ವಿಷಯವನ್ನು ತಿಳಿಸಿದಳು. ಕೌಶಿಕ್ ಹೇಳಿದನು, ಹೌದು ಕಲ್ಪನಾ, ನೀನು ಹೋಗಲೇಬೇಕು. ಈಗ ಅಮ್ಮನಿಗೆ ನಿನ್ನ ಅವಶ್ಯಕತೆ ಇರುತ್ತದೆ. ಆದರೂ ಕಲ್ಪನಾ ಸ್ವಲ್ಪ ಗೊಂದಲದಲ್ಲಿದ್ದಳು. ನಾನು ಕಾರ್ತಿಕ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಆದರೆ ನೀವು ಇಲ್ಲಿ ಒಬ್ಬರೇ ಇರುತ್ತೀರಾ? ನೀವು ಊಟ ತಿಂಡಿಗೆ ಏನು ಮಾಡುತ್ತೀರಿ? ಕೌಶಿಕ್ ಮುಗುಳ್ನಕ್ಕು, ಅರೆ ಅದೃಷ್ಟಶಾಲಿ, ನಾನೇನು ಚಿಕ್ಕ ಮಗು ಅಂದುಕೊಂಡೆಯಾ?
ನನ್ನ ಕೆಲಸವನ್ನು ನಾನೇ ಸ್ವತಃ ಮಾಡಿಕೊಳ್ಳುತ್ತೇನೆ. ಹಾಗೆ ಕೆಲವು ದಿನಗಳ ಮಟ್ಟಿಗೆ ನಿನ್ನಿಂದ ಬಿಡುಗಡೆ ಹೊಂದಿ ಬದುಕಲು ಅವಕಾಶ ಸಿಗುತ್ತದೆ. ಕಲ್ಪನಾ ಕಣ್ಣು ಅರಳಿಸಿದಳು. ನೀವು ತುಂಬ ತಮಾಷೆ ಮಾಡುತ್ತಿದ್ದೀರಿ. ನಿಜವಾಗ್ಲೂ ಸರಿಯಾಗಿ ಊಟ ತಿಂಡಿ ಮಾಡುತ್ತೀರಲ್ಲವೇ? ಹೌದಮ್ಮ, ಚಪಾತಿ ಸ್ವಲ್ಪ ಸೀದಿ ಹೋಗಬಹುದು, ಚಹಾ ವಿಚಿತ್ರ ಟೇಸ್ಟ್ ಕೊಡಬಹುದು, ಆದರೂ ಹಸುವಿನಿಂದ ಸಾಯುವುದಿಲ್ಲ, ಕೌಶಿಕ್ ನಗುತ್ತಾ ಹೇಳಿದನು. ಅವನ ಮಾತಿನಿಂದ ಕಲ್ಪನಾಳ ಮುಖದ ಮೇಲೆ ನಗು ಮೂಡಿತು. ಮರುದಿನ ಕಲ್ಪನಾ ಮನೆಯ ಎಲ್ಲ ಅವಶ್ಯಕ ವಸ್ತುಗಳನ್ನು ಸರಿಯಾಗಿ ಜೋಡಿಸಿಟ್ಟಳು. ನಂತರ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಕೌಶಿಕ್ನಿಗೆ ತಿಳಿಸಿ ಹೇಳಿದಳು. ನೋಡಿ, ಗ್ಯಾಸ್ ಸರಿಯಾಗಿ ಆಫ್ ಮಾಡಿ, ಬೇಜವಾಬ್ದಾರಿ ಮಾಡಬೇಡಿ, ಮತ್ತೆ ಏನಾದರೂ ಅವಶ್ಯಕತೆ ಇದ್ದರೆ ಫೋನ್ ಮಾಡಿ ಕೇಳಿ. ಕೌಶಿಕ್ ನಗುತ್ತಾ, ಅಯ್ಯೋ ಮಾರಾಯ್ತಿ, ನಾನು ಚಿಕ್ಕ ಮಗು ಅಲ್ಲ, ನೀನು ಆರಾಮಾಗಿ ಹೋಗು, ಅಮ್ಮನನ್ನು ಚೆನ್ನಾಗಿ ನೋಡ್ಕೊ. ಕಲ್ಪನಾ ಮಗನನ್ನು ಕರೆದುಕೊಂಡು ಹೊರಟಳು. ಕೌಶಿಕ್ ಬಾಗಿಲಲ್ಲಿ ಅವರು ಹೋಗುವುದನ್ನು ನೋಡುತ್ತಾ ನಿಂತನು. ಇಂದಿಗೆ ಕಲ್ಪನಾ ತವರು ಮನೆಗೆ ಹೋಗಿ 15 ದಿನಗಳು ಕಳೆದವು. ಈ 15 ದಿನಗಳು ಅವಳ ಜೀವನದ ತುಂಬ ಕಷ್ಟದ ದಿನಗಳಾಗಿದ್ದವು. ಅಮ್ಮನ ಪರಿಸ್ಥಿತಿ ಇಷ್ಟೊಂದು ಬಿಗಡಾಯಿಸುತ್ತದೆ ಎಂದು ಅವಳು ಯೋಚನೆ ಕೂಡ ಮಾಡಿರಲಿಲ್ಲ. ಡಾಕ್ಟರ್ ಎಷ್ಟೇ ಪ್ರಯತ್ನಿಸಿದರೂ ಅವರನ್ನು ಉಳಿಸಿಕೊಳ್ಳಲು ಆಗಲಿಲ್ಲ. ಅಮ್ಮನ ಅಂತಿಮ ಸಂಸ್ಕಾರದ ನಂತರ ಮನೆಗೆ ವಾಪಸ್ ಬಂದಳು. ಅವಳ ಮನಸ್ಸು ಭಾರವಾಗಿತ್ತು. ಸೂಟ್ ಕೇಸ್ ಒಂದು ಕಡೆ ಇಟ್ಟಳು. ಅವಳ ಮನಸ್ಸು ವಿಚಿತ್ರ ವೇದನೆಯಿಂದ ತೊಳಲಾಡುತ್ತಿತ್ತು. ಇದ್ದಕ್ಕಿದ್ದಂತೆ ಅವಳ ಮನಸ್ಸು ಎಚ್ಚರಿಸಿತು. ರಂಜನಾ ಹೇಗಿದ್ದಾಳೆ? ಅವಳನ್ನು ನೋಡಿ ಪೂರ್ತಿ 15 ದಿನಗಳಾದವು. ಅವಳನ್ನು ನೋಡಲೇ ಆಗಲಿಲ್ಲ. ಗೊತ್ತಿದ್ದು ಗೊತ್ತಿಲ್ಲದೆಯೋ ಆ ಹುಡುಗಿ ಅವಳ ಮನಸ್ಸಿಗೆ ತುಂಬ ಹತ್ತಿರವಾಗಿದ್ದಳು. ಕಲ್ಪನಾ ತಟ್ಟನೆ ಟೆರೆಸ್ ಕಡೆಗೆ ಓಡಿದಳು. ಟೆರೆಸ್ ಮೇಲೆ ಹೋಗಿ ಹಿಂದಿನ ಮನೆ ಕಡೆ ಬಗ್ಗಿ ನೋಡಿದಳು. ಅಲ್ಲಿಯ ದೃಶ್ಯವನ್ನು ಕಂಡು ಅವಳ ಹೃದಯ ಬಡಿತ ಜೋರಾಯಿತು. ಮನೆಯ ದೀಪ ಉರಿಯುತ್ತಿರಲಿಲ್ಲ. ಎಲ್ಲ ಕಡೆ ಕತ್ತಲು ಆವರಿಸಿತ್ತು. ಇದೇನಿದು? ಅವಳು ಸುತ್ತಲೂ ನೋಡಿದಳು. ಎಲ್ಲೂ ರಂಜನಾ ಕಾಣಿಸಲಿಲ್ಲ. ಯಾವುದೇ ಸಂಚಲನ ಇರಲಿಲ್ಲ. ಅವಳ ಮನಸ್ಸಿಗೆ ಗಾಬರಿಯಾಯಿತು. ಇಷ್ಟು ಕತ್ತಲೆ ಏಕಿದೆ? ಈ ಮನೆಯಲ್ಲಿ ರಂಜನಾ ಎಲ್ಲಿ ಹೋದಳು? ಅವಳು ತುಂಬ ಸಮಯ ಅಲ್ಲೇ ನಿಂತು ಅವಳ ಮನೆ ಕಡೆ ನೋಡುತ್ತಿದ್ದಳು. ಆದರೆ ಅಲ್ಲಿ ಯಾರೂ ಕಾಣಿಸಲಿಲ್ಲ. ಅವರು ಎಲ್ಲಿಗಾದರೂ ಹೋಗಿರಬಹುದು. ಅದು ಇದ್ದಕ್ಕಿದ್ದಂತೆ ಯಾರಿಗೂ ಹೇಳದೆ ಒಂದು ವಿಚಿತ್ರ ಭಯ ಅವಳನ್ನು ಕಾಡುತ್ತಿತ್ತು. ತುಂಬ ಸಮಯ ಕಾದ ನಂತರವೂ ಅಲ್ಲಿ ಯಾವ ಚಟುವಟಿಕೆಯೂ ಕಾಣಿಸಲಿಲ್ಲ. ಅವಳು ಬೇಜಾರಿನಿಂದ ಕೆಳಗೆ ಇಳಿದು ಬರುತ್ತಿದ್ದಳು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದವಾಯಿತು. ಕಲ್ಪನಾ ಬೇಗನೆ ಕೆಳಗಿಳಿದು ಬಂದಳು. ಅಷ್ಟರಲ್ಲಿ ಕೌಶಿಕ್ ಬಾಗಿಲು ತೆಗೆದಿದ್ದನು. ಕಲ್ಪನಾ ಬಂದು ನೋಡಿದಳು. ಅವಳ ಗೆಳತಿ ಸುಲೋಚನಾ ಮತ್ತು ಇನ್ನಿತರ ಮಹಿಳೆಯರು ಅಲ್ಲಿಗೆ ಬಂದಿದ್ದರು. ಅವಳ ತಾಯಿಯ ನಿಧನಕ್ಕೆ ಸಂತಾಪ ಸೂಚಿಸಲು ಬಂದಿದ್ದರು. ಕಲ್ಪನಾ ಅವರನ್ನು ಆದರದಿಂದ ಸ್ವಾಗತಿಸಿದಳು ಮತ್ತು ಮಾತುಕತೆಯಲ್ಲಿ ತೊಡಗಿದರು. ಅವಳ ಅಮ್ಮನ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದರು. ಆದರೆ ಕಲ್ಪನಾಳ ಮನಸ್ಸು ರಂಜನಾಳ ಮೇಲಿತ್ತು. ಅವಳು ಮಾತಿನಲ್ಲಿ ಕೇಳಿದಳು, ಹಿಂದಿನ ಮನೆಯಲ್ಲಿ ಯಾರೂ ಕಾಣಿಸುತ್ತಿಲ್ಲ, ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಿದ್ದಾರೆಯೇ? ಇಷ್ಟು ಕೇಳುತ್ತಿದ್ದಂತೆ ಮಂಜುಳಾ ಅವರು, ಅರೆ ನಿಮಗೆ ಗೊತ್ತಿಲ್ಲವೇ, ಅವರು 3-4 ದಿನದ ಹಿಂದೆ ಮನೆ ಬಿಟ್ಟು ಹೋಗಿದ್ದಾರೆ. ಕಲ್ಪನಾಳಿಗೆ ಕರೆಂಟ್ ಶಾಕ್ ಹೊಡೆದಂತಾಯಿತು. ಏನೂ ಹೊರಟು ಹೋದರೆ? ಹೌದು. ಹಾಗಿದ್ದರೆ ಎಲ್ಲಿಗೆ ಹೋದರು? ಇದು ಯಾರಿಗೂ ಗೊತ್ತಿಲ್ಲ. ರಾತ್ರೋರಾತ್ರಿ ಸಾಮಾನು ಪ್ಯಾಕ್ ಮಾಡಿಕೊಂಡು ಹೋಗಿದ್ದಾರೆ. ಯಾರಿಗೂ ಏನನ್ನೂ ಹೇಳಲಿಲ್ಲ. ಕಲ್ಪನಾಳಿಗೆ ಪುನಃ ಚಿಂತೆಯಾಯಿತು. ಮಾತು ಮುಗಿಸಿ ಮಹಿಳೆಯರೆಲ್ಲ ಅಲ್ಲಿಂದ ಹೊರಟರು. ಕಲ್ಪನಾಳಿಗೆ ಇನ್ನಷ್ಟು ಯೋಚನೆ ಹೆಚ್ಚಾಯಿತು. ರಂಜನಾ ಹೊರಟು ಹೋಗಿದ್ದಾಳೆ. ಅವಳಿಗೆ ಇದನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಅವಳು ಏನನ್ನೋ ಯೋಚನೆ ಮಾಡಿ ಪುನಃ ಟೆರೆಸ್ಗೆ ಓಡಿದಳು. ಟೆರೆಸ್ಗೆ ಹೋಗಿ ಎಲ್ಲ ಕಡೆ ಹುಡುಕಲು ಶುರು ಮಾಡಿದಳು. ರಂಜನಾ ಪುನಃ ಏನಾದರೂ ಕಾಗದ ಎಸೆದಿರಬಹುದು, ಪುನಃ ಸಹಾಯ ಕೇಳಿರಬಹುದು. ಆದರೆ ಅಲ್ಲಿ ಏನೂ ಕಾಣಿಸಲಿಲ್ಲ. ಕಲ್ಪನಾಳ ಹೃದಯ ಕುಗ್ಗಿ ಹೋಯಿತು. ಅವಳು ನಿಧಾನಕ್ಕೆ ಮೆಟ್ಟಿಲ ಕಡೆ ಬಂದಳು. ಆಗ ಅವಳ ದೃಷ್ಟಿ ಟೆರೆಸ್ನ ಮೂಲೆಗೆ ಹೋಯಿತು. ಅಲ್ಲಿ ತುಂಬ ಕಾಗದದ ಚೂರು ಬಿದ್ದಿದ್ದವು. ಬಹುಶಃ ರಂಜನಾ ಕಲ್ಲಿಗೆ ಸುತ್ತಿ ಪೇಪರ್ ಎಸೆದಿರಬಹುದು. ಆದರೆ ಗಾಳಿಯ ಕಾರಣದಿಂದ ಅವು ಬಿಚ್ಚಿ ಒಂದು ಮೂಲೆಯಲ್ಲಿ ಹೋಗಿ ಸೇರಿರಬಹುದು. ಕಲ್ಪನಾ ಗಡಿಬಿಡಿಯಲ್ಲಿ ಅವುಗಳನ್ನು ಒಂದೊಂದಾಗಿ ಬಿಚ್ಚಿ ಓದಿದಳು. ಆಂಟಿ, ನೀವು ಎಲ್ಲಿದ್ದೀರಿ? ಇಂದು ನನಗೆ ಚಿಕ್ಕಮ್ಮ ತುಂಬ ಹೊಡೆದರು ಆಂಟಿ. ಈ ಜನರು ನನ್ನನ್ನು ಹೊಡೆದು ಸಾಯಿಸಿ ಬಿಡುತ್ತಾರೆ. ಆಂಟಿ, ನಾವು ಇಲ್ಲಿಂದ ಹೋಗುತ್ತಿದ್ದೇವೆ. ನೀವು ಎಲ್ಲಿದ್ದೀರಿ? ಕಲ್ಪನಾಳ ಕೈ ಕಂಪಿಸುತ್ತಿತ್ತು. ರಂಜನಾ ಅವಳನ್ನು ಕರೆದಿದ್ದಾಳೆ. ಅವಳಿಗಾಗಿ ಹುಡುಕಾಡಿದ್ದಾಳೆ. ಆದರೆ ಅವಳು ಇರಲಿಲ್ಲ. ಕಲ್ಪನಾಳ ಎದುರು ಕತ್ತಲು ಕವಿದಂತಾಯಿತು. ಕಾಗದದ ಚೂರನ್ನು ಹಾಗೆ ಕೈಯಲ್ಲಿ ಹಿಡಿದುಕೊಂಡು ಅವಳು ಮಂಡಿಯೂರಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದು ಕಡೆ ಕೋಪ ಉಕ್ಕಿ ಬರುತ್ತಿತ್ತು. ಆ ದಿನ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇದು ಯಾವ ರೀತಿಯ ಕಾನೂನು ವ್ಯವಸ್ಥೆ? ಅವಳಿಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು. ರಂಜನಾಳ ಈ ಪರಿಸ್ಥಿತಿಗೆ ಕೇವಲ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಕಾರಣರಲ್ಲ, ಬದಲಾಗಿ ಈ ಬೇಜವಾಬ್ದಾರಿ ಭ್ರಷ್ಟ ವ್ಯವಸ್ಥೆ ಕಾರಣ. ಅವಳು ಕಣ್ಣೀರು ಒರೆಸಿಕೊಂಡು ಭಾರವಾದ ಮನಸ್ಸಿನಿಂದ ಕೆಳಗಡೆ ಬಂದಳು. ಇಂದು ಅವಳ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿದಳು. ನನ್ನ ಮಗನನ್ನು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿ ಮಾಡುತ್ತೇನೆ. ಸಮಯ ಅದರ ಪಾಡಿಗೆ ಅದು ಹೋಗುತ್ತಿತ್ತು. 12 ವರ್ಷ ಕಳೆದು ಹೋದವು. ಕಲ್ಪನಾ ಈಗ ಅನಾಥ ಮಕ್ಕಳ ಸೇವೆ ಮಾಡುತ್ತಿದ್ದಳು. ರಂಜನಾಳಿಗೆ ಸಹಾಯ ಮಾಡಲಿಲ್ಲ ಎನ್ನುವ ಕೊರಗು ಈಗಲೂ ಅವಳನ್ನು ಕಾಡುತ್ತಿತ್ತು. ಆದರೆ ಅವಳು ಈ ನೋವನ್ನು ತನ್ನೊಳಗೆ ಇಟ್ಟುಕೊಂಡು ಕೊರಗುವ ಬದಲು
ಈ ನೋವನ್ನು ಮರೆಯಲು ಹೊಸ ದಾರಿಯನ್ನು ಕಂಡುಕೊಂಡಳು. ಅದೇ ಅನಾಥ ಮಕ್ಕಳಿಗೆ ಸಹಾಯ ಮಾಡುವುದು. ಆ ದಿನ ಕೂಡ ಅವಳು ಅನಾಥಾಶ್ರಮದಿಂದ ಸುಸ್ತಾಗಿ ಮನೆಗೆ ಬಂದು ಬಾಗಿಲು ತೆರೆದಿದ್ದಳು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಸುಮಾರು 21-22 ವರ್ಷದ ಹುಡುಗಿ ಓಡಿ ಬಂದು ಮನೆಯೊಳಗೆ ಹೋಗಿ ಸೋಫಾ ಕೆಳಗೆ ಅವಿತುಕೊಂಡಳು. ಕಲ್ಪನಾ ಕಕ್ಕಾಬಿಕ್ಕಿಯಾದಳು. ಅರೆ, ನೀನು ಯಾರು? ಕಲ್ಪನಾ ಆಶ್ಚರ್ಯದಿಂದ ಕೇಳಿದಳು. ಹುಡುಗಿ ಜೋರಾಗಿ ಉಸಿರಾಡುತ್ತಿದ್ದಳು. ಅವಳ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಕಲ್ಪನಾ ಅವಳನ್ನು ಗಮನಿಸಿದಳು. ಅವಳು ಮದುವೆಯ ಬಟ್ಟೆ ಹಾಕಿಕೊಂಡಿದ್ದಳು. ಈ ಹುಡುಗಿ ಇಲ್ಲಿ ಹೇಗೆ? ಕಲ್ಪನಾಳಿಗೆ ಏನೂ ಅರ್ಥವಾಗಲಿಲ್ಲ. ಇಷ್ಟರಲ್ಲಿ ಬಾಗಿಲು ಜೋರಾದ ಶಬ್ದವಾಯಿತು. ಕಲ್ಪನಾ ಗಾಬರಿಗೊಂಡಳು. ಯಾರಿರಬಹುದು? ಅವಳು ನಿಧಾನಕ್ಕೆ ಬಾಗಿಲು ತೆರೆದು ಹೊರಗೆ ಇಣುಕಿ ನೋಡಿದಳು. ಹೊರಗೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ನಿಂತಿದ್ದರು. ಅವರ ಮುಖದಲ್ಲಿ ಕೋಪ ಮತ್ತು ಅಸಹನೆ ಇತ್ತು. ನೀವು ಇಲ್ಲಿ ಯಾವುದಾದ್ರೂ ಹುಡುಗಿ ನೋಡಿದ್ದೀರಾ? ಒಬ್ಬ ಸಂಶಯದ ದೃಷ್ಟಿಯಿಂದ ಕೇಳಿದನು. ಅವಳು ಮದುವೆ ಮನೆಯಿಂದ ಓಡಿ ಬಂದಿದ್ದಾಳೆ. ಮದುಮಗಳ ಉಡುಪಿನಲ್ಲಿದ್ದಾಳೆ. ಕಲ್ಪನಾ ಬುದ್ಧಿ ವೇಗವಾಗಿ ಓಡಿಸಿದಳು. ಅವಳು ಒಂದು ಕ್ಷಣವೂ ಯೋಚಿಸದೆ ದೃಢವಾಗಿ, ಇಲ್ಲ, ಇಲ್ಲಿ ಯಾರೂ ಬಂದಿಲ್ಲ ಎಂದಳು. ಇಬ್ಬರು ವ್ಯಕ್ತಿಗಳು ಅವಳನ್ನು ಸಂಶಯದ ದೃಷ್ಟಿಯಿಂದ ನೋಡಿದರು. ಆದರೆ ಕಲ್ಪನಾಳ ದೃಢತೆಯ ಎದುರು ಅವರು ಏನೂ ಮಾತನಾಡಲಿಲ್ಲ. ಹಿಂತಿರುಗಿ ಹೋದರು. ಕಲ್ಪನಾ ತಟ್ಟನೆ ಬಾಗಿಲು ಹಾಕಿ ಲಾಕ್ ಮಾಡಿದಳು ಮತ್ತು ಮೆಲ್ಲನೆ ಧ್ವನಿಯಲ್ಲಿ ಹುಡುಗಿಯನ್ನು ಕರೆದಳು. ಅವರು ಹೊರಟು ಹೋದರು. ಹೊರಗೆ ಬಾ. ಹುಡುಗಿ ನಡುಗುತ್ತಾ ಹೊರಗೆ ಬಂದಳು. ನಂತರ ಅವಳು ಇದ್ದಕ್ಕಿದ್ದಂತೆ ಕಲ್ಪನಾಳನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅವಳಿಗೆ ಆಶ್ಚರ್ಯವಾಯಿತು. ಹುಡುಗಿಯ ಅಳು ಅವಳ ಭುಜ ಒದ್ದೆ ಮಾಡಿತ್ತು. ಕಲ್ಪನಾ ಮೆಲ್ಲನೆ ಅವಳ ಮುಖವನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡು, ಮಗು, ನೀನು ಯಾರು? ಎಲ್ಲಿಂದ? ಅವಳು ಹಾಗೆ ಅವಳ ಮುಖವನ್ನು ಆಳವಾಗಿ ಗಮನಿಸಿದಳು. ಅವಳ ತುಟಿ ಅದುರುತ್ತಿತ್ತು. ಮಾತು ಗಂಟಲಲ್ಲಿ ಉಳಿದಿತ್ತು. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು. ರಂಜನಾ? ಹುಡುಗಿಯ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು. ಹೌದು ಆಂಟಿ, ನಾನು ನಿಮ್ಮ ರಂಜನಾ. ಕಲ್ಪನಾಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಅವಳ ಕಣ್ಣು ತುಂಬಿ ಬಂದಿತ್ತು. ಅವಳನ್ನು 12 ವರ್ಷಗಳ ಹಿಂದೆ ಕಳೆದುಕೊಂಡಿದ್ದಳು. ಇವಳು ಯಾವ ನರಕದಲ್ಲಿ ಬದುಕಿದ್ದಳೋ ಗೊತ್ತಿಲ್ಲ. ಇಂದು ಅವಳು ಇದ್ದಕ್ಕಿದ್ದಂತೆ ಇವಳ ಜೀವನಕ್ಕೆ ವಾಪಸ್ ಬಂದಿದ್ದಳು. ರಂಜನಾ ಇನ್ನೊಮ್ಮೆ ಅವಳ ಕೈಗಳಲ್ಲಿ ಬಂದಿಯಾದಳು. ಕಲ್ಪನಾ ಅವಳ ಕಣ್ಣೀರು ಒರೆಸಿ ಅವಳ ಹತ್ತಿರ ಕೂರಿಸಿಕೊಂಡಳು. ಮಗಳೇ, ನೀರು ಕುಡಿ. ಮತ್ತೆ ಹೇಳು, ಇದೆಲ್ಲ ಏನು? ನೀನು ಇಲ್ಲಿ ಹೇಗೆ? ಅದು ಮದುಮಗಳ ವೇಷದಲ್ಲಿ. ಅವರೆಲ್ಲ ಯಾರು? ಕಲ್ಪನಾ ಅವಳ ಕೆಂಪಾಗಿರುವ ಕಣ್ಣುಗಳನ್ನು ನೋಡಿದಳು. ಅವಳು ಕಳೆದ ಎಷ್ಟು ವರ್ಷಗಳಿಂದ ನೋವನ್ನು ಅನುಭವಿಸುತ್ತಿದ್ದಾಳೆ. ರಂಜನಾ ನಡುಗುವ ಕೈಗಳಿಂದ ಲೋಟ ಹಿಡಿದುಕೊಂಡಳು. ಈಗಲೂ ಅವಳು ಬಿಕ್ಕಳಿಸುತ್ತಿದ್ದಳು. 1 ನಿಮಿಷ ಇರು ಮಗು ಎಂದು ಹೇಳಿ ಕಲ್ಪನಾ ಅಡುಗೆ ಮನೆ ಕಡೆ ಹೋದಳು. ರಂಜನಾಳನ್ನು ನೋಡಿ ಅವಳ ಮನಸ್ಸು ಒಡೆದು ಹೋಗಿತ್ತು. ಎಷ್ಟೋ ದಿನದಿಂದ ಹಸಿವಿನಿಂದ ಇದ್ದಾಳೋ ಗೊತ್ತಿಲ್ಲ. ಎಷ್ಟು ಕಷ್ಟಪಟ್ಟಿದ್ದಾಳೋ ಗೊತ್ತಿಲ್ಲ. ಅವಳು ಬೇಗನೆ ಹಿಟ್ಟು ಕಲಿಸಿ 2 ಚಪಾತಿ ಮಾಡಿ ಪಲ್ಯ ಬಿಸಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಕೊಂಡು ಬಂದಳು. ರಂಜನಾ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಹಸಿವಿಗಿಂತ ಹೆಚ್ಚಾಗಿ ಹೇಳಿಕೊಳ್ಳಲಾಗದ ಹಂಬಲವಿತ್ತು. ಯಾರು ತನ್ನವರನ್ನು ಭೇಟಿಯಾದ ಹಂಬಲ, ತನ್ನವರಿಂದ ಪ್ರೀತಿ ಸ್ನೇಹ ಸಿಕ್ಕಿದ ಭಾವನೆ. ಕಲ್ಪನಾ ಮೆತ್ತಗೆ ಹೇಳಿದಳು, ತಗೋ ತಿನ್ನು. ರಂಜನಾ ತಡವರಿಸಿದಳು. ಆದರೆ ಕಲ್ಪನಾ ಅವಳನ್ನು ಜೊತೆ ಕುಳಿಸಿಕೊಂಡು ತಾನೇ ಅವಳ ಬಾಯಿಗೆ ಮೊದಲ ತುತ್ತು ಹಾಕಿದಳು. ಮೊದಲ ತುತ್ತು ಗಂಟಲಿನಿಂದ ಒಳಗೆ ಹೋಗುತ್ತಿದ್ದಂತೆ ಅವಳ ಕಣ್ಣು ಮತ್ತೆ ತುಂಬಿ ಬಂದವು. ಅವಳು ನಡುಗುವ ಸ್ವರದಿಂದ ಹೇಳಿದಳು, ಒಂದು ಸಮಯದಲ್ಲಿ ಅಮ್ಮ ನನಗೆ ಪ್ರೀತಿಯಿಂದ ಕೈತುತ್ತು ಕೊಡುತ್ತಿದ್ದಳು. ಈ ಕ್ಷಣ ಕೂಡ ನೀವು ನನಗೆ ಅದೇ ಪ್ರೀತಿಯನ್ನು ತೋರಿಸುತ್ತಿದ್ದೀರಿ. ಚಿಕ್ಕಪ್ಪ ಚಿಕ್ಕಮ್ಮನ ಕೈಯಲ್ಲಿ ಬರೀ ಒದೆಗಳನ್ನೇ ತಿಂದಿದ್ದೇನೆ ಆಂಟಿ. ಕಲ್ಪನಾಳ ಹೃದಯ ತುಂಬಿ ಬಂದಿತ್ತು. ನಾನು ನನ್ನ ಜೀವನದಿಂದ ಎಷ್ಟು ರೋಸಿ ಹೋಗಿದ್ದೇನೆಂದರೆ ಕೆಲವೊಮ್ಮೆ ಎಲ್ಲಿಯಾದರೂ ಬಾವಿ ಕೆರೆ ಸಾಕು. ಕಲ್ಪನಾ ಅವಳ ಬಾಯಿ ಮೇಲೆ ಬೆರಳಿಟ್ಟು, ಇನ್ನೊಮ್ಮೆ ಇಂಥ ಮಾತುಗಳು ನಿನ್ನ ಬಾಯಿಂದ ಬರಬಾರದು. ರಂಜನಾಳ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಸುರಿಯುತ್ತಲೇ ಇತ್ತು. ಕಲ್ಪನಾ ಅವಳ ತಲೆ ತನ್ನ ಮಡಿಲಲ್ಲಿ ಹಾಕಿಕೊಂಡು ಅವಳಿಗೆ ಸಮಾಧಾನ ಮಾಡಿದಳು. ಮಗಳೇ, ನಿನಗೆ ಗೊತ್ತಿಲ್ಲ, ನೀನು ತುಂಬ ಧೈರ್ಯವಂತೆ. ರಂಜನಾ ಮೆಲ್ಲನೆ ಮಾತನಾಡಲು ಶುರು ಮಾಡಿದಳು. ಚಿಕ್ಕಮ್ಮ ನನಗೆ ಎಷ್ಟು ಹೊಡೆದರೆಂದರೆ ಹೇಳಲಾಗದು. ಅವಳಿಗೆ ಇದರಿಂದ ಸಮಾಧಾನ ಆಗದಿದ್ದಾಗ ಅವಳು ಚಿಕ್ಕಪ್ಪನ ಮೇಲೆ ದೂರು ಹೇಳುತ್ತಿದ್ದಳು. ಚಿಕ್ಕಪ್ಪ ಕೂಡ ಅವಳ ಧ್ವನಿ ಕಂಪಿಸುತ್ತಿತ್ತು. ನಂತರ ಚಿಕ್ಕಪ್ಪ ಇನ್ನೂ ಜೋರಾಗಿ ಹೊಡೆಯುತ್ತಿದ್ದರು. ಕಲ್ಪನಾಳ ರಕ್ತ ಕುದಿಯುತ್ತಿತ್ತು. ಕಣ್ಣುಗಳಲ್ಲಿ ಕೋಪ ಕಾಣುತ್ತಿತ್ತು. ಆದರೆ ಮಗಳೇ, ನೀನು ಏಕೆ ವಿರೋಧ ಮಾಡಲಿಲ್ಲ? ರಂಜನಾ ನೋವಿನ ನಗು ನಕ್ಕು. ಎಷ್ಟು ಸಲ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ದೆ. ಆದರೆ ಇದನ್ನು ಯೋಚನೆ ಮಾಡಿ ಸುಮ್ಮನಾಗುತ್ತಿದ್ದೆ. ನಮ್ಮವರೇ ನನ್ನನ್ನು ಹೊರೆಯಾಗಿ ನೋಡುತ್ತಿರುವಾಗ ಬೇರೆಯವರು ನನ್ನನ್ನು ಹೇಗೆ ನಡೆಸಿಕೊಳ್ಳಬಹುದು? ಕಲ್ಪನಾಳ ಕಣ್ಣು ತುಂಬಿ ಬಂದಿತ್ತು. ರಂಜನಾ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಹೇಳಿದಳು, ಇಂದು ಅವರು ಹಣದಾಸೆಗೆ ನನ್ನನ್ನು 55 ವರ್ಷದ ಮುದುಕನೊಂದಿಗೆ ಮದುವೆ ಮಾಡಲು ಮುಂದಾದರು. ನಾನು ಈ ಅನ್ಯಾಯವನ್ನು ಸಹಿಸಿಕೊಳ್ಳಲಿಲ್ಲ. ಇದನ್ನು ವಿರೋಧಿಸಿದೆ. ಕಲ್ಪನಾ ಆಶ್ಚರ್ಯಗೊಂಡು ಏನು ಎಂದು ಕೇಳಿದಳು. ಈಗ ರಂಜನಾಳ ಕಣ್ಣಿನಲ್ಲಿ ನೋವಿಗಿಂತ ಹೆಚ್ಚಾಗಿ ಕೋಪ ಕಾಣುತ್ತಿತ್ತು. ಹೌದು ಆಂಟಿ, ನಾನು ಈ ಮದುವೆ ಮಾಡಿಕೊಳ್ಳುವುದಿಲ್ಲವೆಂದು ಹೇಳಿದೆ. ಆದರೆ ಇಷ್ಟು ಧೈರ್ಯವಾಗಿ ವಿರೋಧ ಮಾಡಿದರ ಪ್ರತಿಫಲವಾಗಿ ನನಗೆ ಈ ಶಿಕ್ಷೆ ಸಿಕ್ಕಿತ್ತು. ರಂಜನಾ ಹೇಳುತ್ತಾ ನಿಧಾನವಾಗಿ ತನ್ನ ಸ್ಕಾರ್ಫ್ ತೆಗೆದಳು.
ಕಲ್ಪನಾಳ ಹೃದಯ ತಲ್ಲಣಿಸಿ ಹೋಯಿತು. ರಂಜನಾಳ ಕುತ್ತಿಗೆ, ಕೈಗಳ ಮೇಲೆ ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಮಾಡಿದ ಕ್ರೌರ್ಯದ ಗುರುತುಗಳಿದ್ದವು. ಕಲ್ಪನಾಳ ಕಣ್ಣುಗಳು ಕೋಪದಿಂದ ಕೆಂಪಗಾದವು. ಅವಳು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಅವಳ ಭುಜಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಈಗ ಸಾಕು, ಇದು ಅತಿಯಾಯಿತು. ನೀನು ಇನ್ನೂ ಸಹಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿನ್ನ ಪ್ರತಿಯೊಂದು ನೋವು, ಪ್ರತಿಯೊಂದು ಕಷ್ಟಕ್ಕೂ ಅವರಿಂದ ಪರಿಹಾರ ಪಡೆಯಬೇಕು. ಈಗ ನೀನು ಒಂಟಿಯಲ್ಲ ರಂಜನಾ. ತಕ್ಷಣವೇ ಫೋನ್ ಎತ್ತಿಕೊಂಡು ಒಂದು ನಂಬರ್ಗೆ ಡಯಲ್ ಮಾಡಿ ಏನೋ ಮಾತನಾಡಿದಳು. ರಂಜನಾ ಏನು ಅರ್ಥ ಆಗದವಳ ಹಾಗೆ ಅವಳನ್ನೇ ನೋಡುತ್ತಿದ್ದಳು. ಸುಮಾರು 15 ನಿಮಿಷಗಳ ನಂತರ ಡೋರ್ ಬೆಲ್ಲಾಯಿತು. ಕಲ್ಪನಾ ಬಾಗಿಲು ತೆರೆದಳು. ಎದುರಿಗೆ ಎತ್ತರವಾದ ಕಟ್ಟುಮಸ್ತಾದ ಯುವಕ ನಿಂತಿದ್ದನು. ಸ್ಮಾರ್ಟ್ ಪೊಲೀಸ್ ಯೂನಿಫಾರ್ಮ್ ಧರಿಸಿದ್ದ. ಮುಖದಲ್ಲಿ ಆತ್ಮವಿಶ್ವಾಸ, ಕಣ್ಣುಗಳಲ್ಲಿ ಉಕ್ಕಿನಂತ ಗಡಸುತನ ಇತ್ತು. ರಂಜನಾಳ ಮುಖ ಭಯದಿಂದ ಕಪ್ಪಾಯಿತು. ಪೊಲೀಸ್? ಅವಳು ಹಿಂದೆ ಸರಿದಳು. ಕಲ್ಪನಾ ನಗುತ್ತಾ ಅವಳ ಭುಜದ ಮೇಲೆ ಕೈ ಹಾಕಿ, ಭಯಪಡಬೇಡ ಮಗಳೇ, ಇವರು ಬೇರೆ ಯಾರೂ ಅಲ್ಲ, ನನ್ನ ಮಗ ಕಾರ್ತಿಕ್. ರಂಜನಾ ಆಶ್ಚರ್ಯಗೊಂಡು, ಕಾರ್ತಿಕ್ ನಿಮ್ಮ ಮಗ? ಕಲ್ಪನಾ ಅವನ ಕಡೆ ನೋಡುತ್ತಾ, ಮಗ, ಈಗ ಈ ಕೇಸ್ ನಿನಗೆ ಒಪ್ಪಿಸುತ್ತಿದ್ದೇನೆ. ರಂಜನಾಳಿಗೆ ನ್ಯಾಯ ಸಿಗಬೇಕು. ನೀನು ನಿಶ್ಚಿಂತೆಯಾಗಿರುವಮ್ಮ. ಈಗ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಕಾರ್ತಿಕ್ ಹೇಳಿದ. ಮಾರನೇ ದಿನ ಕಾರ್ತಿಕ್ ಅವಳ ಚಿಕ್ಕಪ್ಪ ಚಿಕ್ಕಮ್ಮನ ಎಲ್ಲ ಕರಾಳ ಕೃತ್ಯಗಳನ್ನು ತನಿಖೆ ಮಾಡಲು ಶುರು ಮಾಡಿದ. ರಂಜನಾಳ ಮೈಮೇಲೆ ಆದ ಗಾಯಗಳ ಮೆಡಿಕಲ್ ರಿಪೋರ್ಟ್ ರೆಡಿ ಮಾಡಿದ. ಅಕ್ಕಪಕ್ಕದವರ ಹೇಳಿಕೆ ಪಡೆದನು. ಎಲ್ಲರೂ ಸಾಕ್ಷಿ ಹೇಳಿದರು. ಅವರು ರಂಜನಾಳಿಗೆ ಆದ ಅನ್ಯಾಯದ ಬಗ್ಗೆ ಕಣ್ಣಾರೆ ಕಂಡಿದ್ದರು. ಕಾರ್ತಿಕ್ ತನ್ನ ಟೀಮನ್ನು ಕಳುಹಿಸಿ ಅವರ ಹಳೆಯ ಬ್ಯಾಂಕ್ ವ್ಯವಹಾರ, ಆಸ್ತಿ ದಾಖಲೆಗಳು ಮತ್ತು ವಹಿವಾಟುಗಳನ್ನು ತನಿಖೆ ಮಾಡಲು ಪ್ರಾರಂಭಿಸಿದನು. ಕೆಲವೇ ಗಂಟೆಗಳಲ್ಲಿ ಅವರ ವಿರುದ್ಧ ಸಾಕ್ಷಿಗಳ ಮಹಾಪೂರವೇ ಸಿಕ್ಕಿತ್ತು. ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಿದ ಮೇಲೆ ಕಾರ್ತಿಕ್ ಕೋಪದಿಂದ ಇವರು ಕಾನೂನನ್ನು ಆಟ ಎಂದುಕೊಂಡಿದ್ದಾರೆ, ಆದರೆ ಈಗ ನಿಜವಾದ ಆಟ ಶುರುವಾಗುತ್ತದೆ. ನಂತರ ರಂಜನಾಳ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಮಾತನಾಡಲು ಪೊಲೀಸ್ ಸ್ಟೇಷನ್ಗೆ ಬರಲು ತಿಳಿಸಿದರು. ಮೊದಲು ಇಬ್ಬರು ಎಲ್ಲ ಆರೋಪ ಸುಳ್ಳು ಎಂದು ಹೇಳಿದರು. ನಾವು ರಂಜನಾಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆವು. ನಂತರ ಎಲ್ಲ ಸಾಕ್ಷಿಗಳನ್ನು ಅವರ ಎದುರು ಇಟ್ಟಾಗ ಅವರ ಮುಖದ ಬಣ್ಣ ಬದಲಾಯಿತು. ಅವರು ಕಾರ್ತಿಕ್ ಕಾಲಿಗೆ ಬಿದ್ದು ತಮ್ಮ ತಪ್ಪನ್ನು ಕ್ಷಮಿಸಲು ಕೇಳಿಕೊಂಡರು. ಆಗ ಕಾರ್ತಿಕ್ ದೃಢವಾಗಿ ಹೇಳಿದನು, ಈಗ ಕ್ಷಮೆ ಇಲ್ಲ, ಶಿಕ್ಷೆ ಸಿಗುತ್ತದೆ. ಪೊಲೀಸರು ಅವರಿಬ್ಬರನ್ನು ವಶಕ್ಕೆ ಪಡೆದುಕೊಂಡರು ಮತ್ತು ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡುವ ಪ್ರಕ್ರಿಯೆ ಶುರುವಾಯಿತು. ಈಗ ರಂಜನಾ ಸುರಕ್ಷಿತವಾಗಿದ್ದಳು. ಇದು ಕಳೆದು 1 ವಾರವಾಗಿತ್ತು. ಈಗ ರಂಜನಾ ಕಲ್ಪನಾಳ ಜೊತೆಗೆ ಎಲ್ಲ ಮನೆ ಕೆಲಸ ಮಾಡುತ್ತಿದ್ದಳು. ಇಂದು ಅಡುಗೆ ಸಹ ಮಾಡಿದ್ದಳು. ಇದನ್ನು ತಿಂದು ಕೌಶಿಕ್ ಮತ್ತು ಕಲ್ಪನಾ ಜೊತೆಗೆ ಕಾರ್ತಿಕ್ ಕೂಡ ಬೆರಳು ಚೀಪಿದನು. ಆದರೆ ಕೌಶಿಕ್ ಮತ್ತು ಕಲ್ಪನಾಳಿಗೆ ಒಂದು ವಿಷಯ ಮನಸ್ಸಿನಲ್ಲಿ ಕಾಡುತ್ತಿತ್ತು. ಅದೇನೆಂದರೆ ಈಗ ರಂಜನಾಳಿಗೆ ಯಾವುದೇ ಮನೆ ಇರಲಿಲ್ಲ. ಅವಳು ಎಲ್ಲಿರುತ್ತಾಳೆ? ರಾತ್ರಿಯಾಗಿತ್ತು. ಆದರೆ ಕಲ್ಪನಾ ಕಣ್ಣು ಮಿಟುಕಿಸದೆ ಶೂನ್ಯವನ್ನೇ ನೋಡುತ್ತಾ ಮಲಗಿದ್ದಳು. ಕೌಶಿಕ್ ಕೂಡ ಮಗ್ಗಲು ಬದಲಾಯಿಸುತ್ತಾ ಮಲಗಿದ್ದನು. ಅವರಿಗೆ ರಂಜನಾಳನ್ನು ಎಲ್ಲಿಗೂ ಕಳುಹಿಸಿಕೊಡುವ ಮನಸ್ಸಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಈ ಭಯವೂ ಇತ್ತು. ಬೇರೆಯವರ ಹುಡುಗಿ ಮನೆಯಲ್ಲಿ ಇಟ್ಟುಕೊಂಡರೆ ಸಮಾಜದ ಪ್ರಶ್ನೆಗಳನ್ನು ಎದುರಿಸಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಈ ಪ್ರಶ್ನೆ ಇಬ್ಬರ ಮನಸ್ಸಿನಲ್ಲಿಯೂ ಇತ್ತು. ಆದರೆ ಯಾರೂ ಮೊದಲಿಗೆ ಕೇಳುವ ಧೈರ್ಯ ಮಾಡಲಿಲ್ಲ. ಕಲ್ಪನಾ ಮಗ್ಗಲು ಬದಲಾಯಿಸಿ ಕೌಶಿಕ್ ಕಡೆ ತಿರುಗಿ ಮೆಲ್ಲನೆ ಸ್ವರದಲ್ಲಿ, ಕೌಶಿಕ್, ನಾನು ನಿಮಗೆ ಒಂದು ಮಾತನ್ನು ಕೇಳಬೇಕು. ಕೌಶಿಕ್ ಮುಗುಳ್ನಗುತ್ತಾ, ನನಗೂ ನಿನ್ನ ಜೊತೆ ಮಾತನಾಡಬೇಕಿತ್ತು, ಅದು ರಂಜನಾಳ ವಿಷಯವಾಗಿ. ಕಲ್ಪನಾ ಆಶ್ಚರ್ಯದಿಂದ, ನನಗೂ ಕೂಡ. ಆದರೆ ನೀವು ಮೊದಲು ಹೇಳಿ. ಕೌಶಿಕ್ ಸ್ವಲ್ಪ ಯೋಚನೆ ಮಾಡಿ, ನಾನು ಯೋಚನೆ ಮಾಡಿದ್ದೇನೆ. ರಂಜನಾಳನ್ನು ಈ ಮನೆ ಸೊಸೆ ಮಾಡಿಕೊಂಡರೆ ಹೇಗಿರುತ್ತದೆ? ಕಲ್ಪನಾ ಆಶ್ಚರ್ಯಗೊಂಡು ಅವನನ್ನು ನೋಡಿದಳು. ಕೌಶಿಕ್ ದಿಗಿಲುಗೊಂಡು, ಏನಾಯಿತು? ನಾನೇನಾದರೂ ತಪ್ಪು ಹೇಳಿದ್ದೇನೆ? ಕಲ್ಪನಾಳ ಮುಖದಲ್ಲಿ ಒಂದು ಹೊಸ ಬೆಳಕು ಕಾಣಿಸಿತು. ಅವಳು ಮುಗುಳ್ನಗುತ್ತಾ, ಇಲ್ಲ, ಹಾಗೇನಿಲ್ಲ. ಬದಲಿಗೆ ನಾನು ನಿಮ್ಮ ಜೊತೆ ಇದೇ ಮಾತನ್ನು ಹೇಳಬೇಕೆಂದುಕೊಂಡಿದ್ದೆ. ಕೌಶಿಕ್ ಆಶ್ಚರ್ಯಗೊಂಡು, ನಿಜವೇ? ಕಲ್ಪನಾ ನಗುತ್ತಾ ಹೌದು ಎನ್ನುವಂತೆ ತಲೆ ಆಡಿಸಿದಳು. ಹೌದು? ನೀವು ನನ್ನ ಮನಸ್ಸಿನ ಮಾತನ್ನು ಹೇಗೆ ಅರ್ಥ ಮಾಡಿಕೊಂಡ್ರಿ? ಅಯ್ಯೋ ಶಿವನೇ, ನಿನ್ನ ಜೊತೆ ಇಷ್ಟು ವರ್ಷದಿಂದ ಸಂಸಾರ ಮಾಡುತ್ತಾ ಬಂದಿದ್ದೇನೆ. ಇಷ್ಟನ್ನು ಕಲಿಯದಿದ್ದರೆ ಹೇಗೆ? ನೀನು ಏನು ಹೇಳದೆ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಷ್ಟು ಕಲಿತಿದ್ದೇನೆ. ಕಲ್ಪನಾ ನಗುತ್ತಿದ್ದಳು. ಒಳ್ಳೆಯದು. ಈಗ ಹೇಳಿ, ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ? ಕೌಶಿಕ್ ತನ್ನ ತಲೆಯನ್ನು ಕೆರೆದುಕೊಂಡು ಸ್ವಲ್ಪ ಯೋಚಿಸುವವನಂತೆ ನಟಿಸಿ ಚೇಷ್ಟೆಯಿಂದ, ಈಗ ನಿನ್ನ ಮನಸ್ಸಿನಲ್ಲಿ ನನ್ನ ಗಂಡ ಎಷ್ಟು ಬುದ್ಧಿವಂತ ಎಂದುಕೊಳ್ಳುತ್ತಿರುವೆ. ಕಲ್ಪನಾ ನಗುವನ್ನು ತಡೆದು ಕೋಪದಿಂದ, ಇದು ಅತಿಯಾಯಿತು. ನಿಮ್ಮ ಜೊತೆ ಯಾವುದೇ ಗಂಭೀರ ವಿಷಯ ಮಾತನಾಡಿದರೂ ನೀವು ಅದನ್ನು ತಮಾಷೆಯಾಗಿ ತೆಗೆದುಕೊಳ್ಳುತ್ತೀರಿ. ಕಲ್ಪನಾ ಮತ್ತು ಕೌಶಿಕ್ ಬೆಳಿಗ್ಗೆ ಎದ್ದು ಕಾರ್ತಿಕ್ನ ರೂಮಿಗೆ ಹೋದರು. ಅವರಿಗೆ ಕಾರ್ತಿಕ್ನೊಂದಿಗೆ ರಂಜನಾಳ ವಿಷಯ ಮಾತನಾಡಬೇಕಿತ್ತು. ಹಾಗೆ ಬಾಗಿಲು ತೆರೆದರು. ಅಲ್ಲಿ ಕಾರ್ತಿಕ್ ಇರಲಿಲ್ಲ. ಕೌಶಿಕ್ ಅಂದಾಜಿನಲ್ಲಿ ಬಹುಶಃ ಅವನು ವಾಶ್ರೂಮ್ಗೆ ಹೋಗಿರಬಹುದು. ಕಲ್ಪನಾ ಕೋಣೆಯ ಎಲ್ಲ ಕಡೆ ದೃಷ್ಟಿ ಹಾಯಿಸಿದಳು. ಎಲ್ಲ ವಸ್ತುಗಳು ತಮ್ಮ ತಮ್ಮ ಜಾಗದಲ್ಲಿ ನೀಟಾಗಿ ಇದ್ದವು. ಒಂದು ವಸ್ತು ಮಾತ್ರ ಬೇರೆಯಾಗಿತ್ತು. ಅದು ಅವನ ಮೊಬೈಲ್. ಅದು ಯಾವಾಗಲೂ ಲಾಕ್ ಆಗಿರುತ್ತದೆ. ಇಂದು ಅನ್ಲಾಕ್ ಆಗಿತ್ತು. ಕಲ್ಪನಾ ಮೊಬೈಲ್ ಎತ್ತಿಕೊಂಡು ಸ್ಕ್ರೀನ್ ನೋಡಿದಳು. ಅವಳು ಒಂದು ಕ್ಷಣ ನಿಬ್ಬೆರಗಾದಳು.
ಆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಇತ್ತು. ಅದು ಬೇರೆ ಯಾರದ್ದೂ ಆಗಿರಲಿಲ್ಲ, ರಂಜನಾಳ ಫೋಟೋ ಆಗಿತ್ತು. ಕಲ್ಪನಾ ಸನ್ನೆ ಮಾಡಿ ಕೌಶಿಕ್ನನ್ನು ಕರೆದಳು. ಕೌಶಿಕ್ ಹತ್ತಿರ ಬಂದು ಮೊಬೈಲ್ ಸ್ಕ್ರೀನ್ ನೋಡಿ ನಕ್ಕು. ಓಹೋ, ಇದ ವಿಷಯ. ಅಷ್ಟರಲ್ಲಿ ಬಾತ್ರೂಮ್ ಬಾಗಿಲು ತೆರೆಯಿತು. ಕಾರ್ತಿಕ್ ತಲೆ ಒರೆಸಿಕೊಳ್ಳುತ್ತಾ ಹೊರಗೆ ಬಂದನು. ಅವನು ತನ್ನ ಅಪ್ಪ ಅಮ್ಮ ತನ್ನ ಮೊಬೈಲ್ ಜೊತೆ ನಿಂತಿರುವುದನ್ನು ನೋಡಿ ಕಕ್ಕಾಬಿಕ್ಕಿಯಾದನು. ಅಪ್ಪ ಅಮ್ಮ, ನೀವು ನನ್ನ ಮೊಬೈಲಲ್ಲಿ ಏನು ನೋಡುತ್ತಿದ್ದೀರಿ? ಕೌಶಿಕ್ ಚೇಷ್ಟೆ ಸ್ವರದಲ್ಲಿ ಹೇಳಿದನು. ಏನಿಲ್ಲ ಮಗ, ನಮ್ಮ ಸೊಸೆ ನೋಡಲು ಹೇಗೆ ಕಾಣಿಸುತ್ತಿದ್ದಾಳೆಂದು ನೋಡುತ್ತಿದ್ದೆವು. ಕಾರ್ತಿಕ್ನ ಮುಖ ನಾಚಿಕೆಯಿಂದ ಕೆಂಪಾಯಿತು. ವಾವ್, ನೀನು ನಮಗೆ ಸರ್ಪ್ರೈಸ್ ಕೊಟ್ಟು ಬಿಟ್ಟೆ. ಕಲ್ಪನಾ ಒಂದು ನಗುವಿನೊಂದಿಗೆ ಅವನಿಗೆ ಮೊಬೈಲ್ ತೋರಿಸುತ್ತಾ ಹೇಳಿದಳು. ಮಗ, ಇಷ್ಟೆಲ್ಲ ನಡೆದಿದೆ, ಆದರೆ ನಮಗೆ ಏನು ಗೊತ್ತೇ ಆಗಲಿಲ್ಲ. ಕಾರ್ತಿಕ್ ತಡವರಿಸುತ್ತಾ ಹೇಳಿದನು. ಅದು ಹಾಗೇನಿಲ್ಲ, ಹೀಗೆ. ಕೌಶಿಕ್ ನಗುತ್ತಾ, ನೋಡು, ನಾವು ಈ ಹುಡುಗನನ್ನು ಇಷ್ಟು ವರ್ಷದಿಂದ ಪಾಲನೆ ಪೋಷಣೆ ಮಾಡಿದ್ದೇವೆ. ಈಗ ಇವನು ನಮಗೆ ತಿರುಮಂತ್ರ ಹಾಕುತ್ತಿದ್ದಾನೆ. ಆಗ ಕಾರ್ತಿಕ್ ಗಂಭೀರವಾಗಿ, ಅಪ್ಪ ಅಮ್ಮ, ನಾನು ನಿಜ ಹೇಳಲೆ, ರಂಜನಾಳ ಸಾಧು ಸ್ವಭಾವ, ಸಹನೆ, ಸರಳತೆ ನನಗೆ ತುಂಬ ಇಷ್ಟವಾಯಿತು. ಅವಳು ಲಕ್ಷ್ಯಕ್ಕೆ ಒಬ್ಬಳು. ಕೌಶಿಕ್ ಮತ್ತು ಕಲ್ಪನಾ ಮುಖದಲ್ಲಿ ಒಂದು ರೀತಿಯ ನೆಮ್ಮದಿ ಕಾಣಿಸಿತು. ನಾವು ಮೊದಲು ಅವಳ ಇಷ್ಟವನ್ನು ತಿಳಿದುಕೊಳ್ಳಬೇಕು. ನಾನು ಈ ವಿಷಯವಾಗಿ ಅವಳಿಗೆ ಕೇಳಬೇಕು. ಹೀಗೆ ಹೇಳುತ್ತಾ ಕಾರ್ತಿಕ್ ಹೊರಗೆ ಬಂದನು. ಅಷ್ಟರಲ್ಲೇ ರಂಜನಾ ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ಅಡುಗೆ ಮನೆಗೆ ಹೋಗುತ್ತಿದ್ದಳು. ಕಾರ್ತಿಕ್ ಮೆಲ್ಲನೆ ಸ್ವರದಲ್ಲಿ, ರಂಜನಾ. ಅವಳು ಹಿಂತಿರುಗಿ ನೋಡಿದಳು. ಹೇಳಿ. ಕಾರ್ತಿಕ್ ತಡವರಿಸಿದನು. ಆದರೆ ನಂತರ ಧೈರ್ಯ ಮಾಡಿ, ನಾನು ನಿನ್ನನ್ನು ನನ್ನ ಜೀವನದ ಭಾಗವಾಗಿಸಿಕೊಳ್ಳಬೇಕೆಂದುಕೊಂಡರೆ ಇದಕ್ಕೆ ನಿಮ್ಮ ಉತ್ತರ ಏನು? ರಂಜನಾ ಆಶ್ಚರ್ಯದಿಂದ ಕಣ್ಣು ಅರಳಿಸಿದಳು. ಅವಳ ತುಟಿಗಳು ಅದರುತ್ತಿದ್ದವು. ಕಲ್ಪನಾ ಮತ್ತು ಕೌಶಿಕ್ ಉಸಿರು ಬಿಗಿ ಹಿಡಿದುಕೊಂಡಿದ್ದರು. ರಂಜನಾ ಆಶ್ಚರ್ಯದಿಂದ, ನೀವು ತಮಾಷೆ ಮಾಡುತ್ತಿಲ್ಲ ತಾನೆ? ಕಾರ್ತಿಕ್ನ ಮುಖದಲ್ಲಿ ಧ್ವನಿಯಲ್ಲಿ ಗಂಭೀರತೆ ಇತ್ತು. ರಂಜನಾ, ನಾನು ಈ ವಿಷಯದಲ್ಲಿ ನಿನಗೆ ತಮಾಷೆ ಮಾಡುವುದಿಲ್ಲ. ಇದು ನನ್ನೊಬ್ಬನದೇ ನಿರ್ಧಾರ ಅಲ್ಲ, ನನ್ನ ಅಪ್ಪ ಅಮ್ಮನ ಆಸೆ ಕೂಡ ಆಗಿದೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದಕ್ಕೆ ನಿನ್ನ ಒಪ್ಪಿಗೆ ಬೇಕು. ರಂಜನಾ ಮೌನವಾಗಿ ನಿಂತಿದ್ದಳು. ಅವಳ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಕಲ್ಪನಾ ಮುಂದೆ ಬಂದು ಅವಳ ಕಣ್ಣೀರು ಒರೆಸುತ್ತಾ, ಮಗಳೇ, ಇದು ನಿನ್ನ ಜೀವನ, ಇದರಲ್ಲಿ ನಮ್ಮ ಬಲವಂತವೇನೂ ಇಲ್ಲ. ನಮಗೆ ಸತ್ಯ ಹೇಳು, ಈ ಸಂಬಂಧದಿಂದ ನೀನು ಸಂತೋಷವಾಗಿದ್ದೀಯಾ? ರಂಜನಾ ಆಶ್ಚರ್ಯಗೊಂಡಿದ್ದಳು. ಯಾವ ಪ್ರೀತಿಗಾಗಿ ಅವಳು ಇಷ್ಟು ವರ್ಷದಿಂದ ಹಂಬಲಿಸುತ್ತಿದ್ದಳೋ ಆ ಪ್ರೀತಿ ಇಂದು ಯಾವ ಹಿಂಜರಿಕೆಯೂ ಇಲ್ಲದೆ ತೆರೆದ ತೋಳುಗಳಿಂದ ಅವಳ ಎದುರಿಗೆ ನಿಂತಿದೆ. ಅವಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವಳು ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡಿದಳು. ನಂತರ ಒಂದು ಮುಗುಳ್ನಗುವಿನೊಂದಿಗೆ ಹೇಳಿದಳು, ನಿಮಗೆಲ್ಲರಿಗೂ ನಾನು ಈ ಮನೆಗೆ ಒಳ್ಳೆಯ ಸೊಸೆ ಅನಿಸಿದರೆ ಅದಕ್ಕಿಂತ ನನಗೆ ಬೇರೆ ಅದೃಷ್ಟ ಇನ್ನೊಂದಿಲ್ಲ. ಅವಳ ಮಾತು ಕೇಳಿ ಕಲ್ಪನಾಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಜಿನುಗಿತ್ತು. ರಂಜನಾ ಕೃತಜ್ಞತಾಪೂರ್ವಕ ಕಣ್ಣುಗಳಿಂದ ಕಲ್ಪನಾಳನ್ನು ನೋಡಿದಳು. ಹಾಗೆ ಕೌಶಿಕ್ ಮತ್ತು ಕಾರ್ತಿಕ್ರನ್ನು. ನಿಮಗೆ ಗೊತ್ತೇ, ನಾನು ನನ್ನ ಅಪ್ಪ ಅಮ್ಮನನ್ನು ಕಳೆದುಕೊಂಡಾಗ ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ ಎಂದುಕೊಂಡಿದ್ದೆ. ಆದರೆ ಈ ಮನೆಗೆ ಬಂದ ಮೇಲೆ ದೇವರು ನನಗೆ ಅಪ್ಪ ಅಮ್ಮನನ್ನು ಪುನಃ ಕೊಟ್ಟಿದ್ದಾನೆ. ಆದರೆ ಅವರ ರೂಪ ಬದಲಾಗಿದೆ ಅಷ್ಟೇ. ನನ್ನ ಅಪ್ಪ ಅಮ್ಮ ಸಹ ನನ್ನನ್ನು ಇಷ್ಟೇ ಪ್ರೀತಿಸುತ್ತಿದ್ದರು. ನನ್ನ ಅಪ್ಪ ಅಮ್ಮನಂತೆ ನೀವು ಕೂಡ ನನ್ನ ಕಣ್ಣಿಂದ ಒಂದು ಹನಿ ಕಣ್ಣೀರು ಬರುವುದನ್ನು ನೋಡಲು ಇಷ್ಟಪಡುವುದಿಲ್ಲ. ಇಷ್ಟು ಒಳ್ಳೆ ಪರಿವಾರ ನನಗೆ ಬೇರೆ ಎಲ್ಲಿ ಸಿಗಲು ಸಾಧ್ಯ? ಕೌಶಿಕ್ ಮತ್ತು ಕಲ್ಪನಾ ಒಬ್ಬರಿಗೊಬ್ಬರು ನೋಡುತ್ತಾ ನಕ್ಕು ಮಗ ಮತ್ತು ಸೊಸೆಯನ್ನು ತಬ್ಬಿಕೊಂಡರು. ಕಾರ್ತಿಕ್ ಮತ್ತು ರಂಜನಾಳ ಮದುವೆ ಅದ್ದೂರಿಯಾಗಿ ನಡೆಯಿತು. ರಂಜನಾಳಿಗೆ ಇದು ಹೊಸ ಜನ್ಮವಾಗಿತ್ತು. ದುಃಖ, ನೋವು ಅವಳ ಹತ್ತಿರಕ್ಕೂ ಸುಳಿಯಲಿಲ್ಲ. ಕಲ್ಪನಾ ಅವಳನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದಳು. ಕೌಶಿಕ್ ಅವಳ ಖುಷಿಯನ್ನು ನೋಡಿ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದನು. ಕಾರ್ತಿಕ್ ಅವಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಕಾಪಾಡುತ್ತಿದ್ದನು. ಅವಳು ಒಮ್ಮೊಮ್ಮೆ ಆಕಾಶವನ್ನು ನೋಡಿ ನಗುತ್ತಿದ್ದಳು. ಅಪ್ಪ ಅಮ್ಮ, ನೋಡುತ್ತಿದ್ದಿರಲ್ಲ, ನಾನು ಈಗ ಒಂಟಿಯಲ್ಲ, ನನಗೆ ನನ್ನ ಪರಿವಾರ ಸಿಕ್ಕಿದೆ. ಈಗ ನಿಮ್ಮ ರಂಜನಾ ತುಂಬ ಸಂತೋಷವಾಗಿದ್ದಾಳೆ. ಆ ಕ್ಷಣದಲ್ಲಿ ಆಕಾಶದಲ್ಲಿ ನಕ್ಷತ್ರವೊಂದು ಮಿನುಗಿತು. ಅವಳು ತನ್ನ ಮಾತಿಗೆ ಪ್ರತಿಕ್ರಿಯೆ ಸಿಕ್ಕಿತೆಂದು ಅಂದುಕೊಂಡಳು. ಮುರಿದು ಹೋದ ರಂಜನಾ ಜೀವನ ಒಂದು ದೇವತೆಯ ಆಗಮನದಿಂದ ಸರಿ ಹೋಯಿತು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಮುಂದೆ ಇನ್ನೂ ಉತ್ತಮ ಕತೆಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.